ಅಲ್ಲ ನಾನು ಅಲ್ಲ ನೀನು. ಗುಡ್ ಮಾರ್ನಿಂಗ್ ಮ್ಯಾಮ್. ಕೂತ್ಕೊಳ್ಳಿ ಅನ್ನಕ್ಕೂ ಮುಂಚೆನೆ ಕೂತ್ಕೊಂಡ್ಬಿಡ್ತೀರಾ, ಏನ್ ಮಕ್ಳು ಏನೋ. ಈಗ ಫಸ್ಟ್ ಅಟೆಂಡೆನ್ಸ್ ತಗೊಂಡ್ಬಿಡ್ತೀನಿ, ಅಲರ್ಟ್ ಆಗಿರಿ, ಆನ್ಸರ್ ಮಾಡ್ಬೇಕು. ಅಭಿಷೇಕ್, ಎಷ್ಟ್ ಜನ ಅಭಿಷೇಕ್ ಇದ್ದೀರಾ ಕ್ಲಾಸಲ್ಲಿ? ನೀನೇ ಆಬ್ಸೆಂಟ್ ಅನ್ಕೊಂಡ್ಯಾ? ಎಸ್ ಮ್ಯಾಮ್ ಅಂತ ಅಷ್ಟ್ ಧೈರ್ಯದಲ್ಲಿ ಬೇರೆ ಹೇಳ್ತಿದ್ಯಾ ನೀನು. ಪ್ರೆಸೆಂಟಾ ಆಬ್ಸೆಂಟಾ? ಏನೋ ಆಗಿದೆ ಅಭಿ ನಿಂಗೆ, ಇಷ್ಟ ದಿನ ಗ್ಯಾಪ್ ಬಂದ್ಬಿಡ್ತು ಅಂದ್ಬಿಟ್ಟು ಪ್ರೆಸೆಂಟ್ ಆಬ್ಸೆಂಟ್ ಹೇಳೋದು ಮರ್ತ್ಬಿಟ್ಟಾ? ಮೆಂಟಲಿ ಆಬ್ಸೆಂಟ್. ಸಾನಿಕಾ ಪ್ರೆಸೆಂಟ್ ಮ್ಯಾಮ್. ಹಂಸ ಪ್ರೆಸೆಂಟ್ ಮ್ಯಾಮ್. ಅನೀಶ್ ಪ್ರೆಸೆಂಟ್ ಮ್ಯಾಮ್. ಇವತ್ತು ನಾನು ಬೈಬಾರ್ದು ಅಂತ ಅನ್ಕೊಂಡ್ ಬಂದಿದ್ದೀನಿ ಕಣ್ರೋ, ಬೈಸ್ಕೋಬೇಡಿ. ಚಿಲ್ಡ್ರನ್ಸ್ ಡೇ ಕಣ್ರೋ ಇವತ್ತು. ಫಸ್ಟ್ ಆಫ್ ಆಲ್ ಹ್ಯಾಪಿ ಚಿಲ್ಡ್ರನ್ಸ್ ಡೇ ನಿಮ್ಮೆಲ್ರಿಗೂ. ಸೊ ಹಾಗಾಗಿ ನಾನಿವತ್ತು ಸ್ಟಿಕ್ ನ ಪಕ್ಕಕ್ಕೆ ಇಟ್ಬಿಡ್ತೀನಿ. ಜೊತೆಗೆ ಇವತ್ತೇನೋ ಸ್ಪೆಷಲ್ ಇದೆ. ಏನ್ ಹೇಳಿ? ದೀಪಾವಳಿ. ಹಬ್ಬ ಹರಿದಿನಾನು ಮರ್ತ್ಬಿಟ್ರೇನ್ರೋ? ಯಾಕಬಿ ದೀಪಾವಳಿ ಮರ್ತೋಗ್ಬಿಡ್ತಾ ನಿಂಗೆ? ರಜಾ ಇತ್ತು, ಆಟ ಆಡ್ತಿದ್ವಿ. ಅದೇ ಎಲ್ಲ ರಜಾ, ಪಟಾಕಿ ಬೇರೆ ಹೊಡಿಯಂಗಿಲ್ಲ. ಇರ್ಲಿ, ಮೊದಲನೇದಾಗಿ ಮತ್ತೊಮ್ಮೆ ನಿಮ್ಮೆಲ್ರಿಗೂ ವೆರಿ ಹ್ಯಾಪಿ ಚಿಲ್ಡ್ರನ್ಸ್ ಡೇ, ಜೊತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ನನಗೂ ಹೇಳ್ರು, ದೀಪಾವಳಿಗಾದ್ರೂ ಹೇಳ್ರು. ನೋಡಿದ್ರಲ್ಲ, ಇವತ್ತು ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತ ಪುಟಾಣಿ ಪಟಾಕೀಸ್ ಆಗಿರುವಂತಹ ಕನ್ನಡದ ಕಣ್ಮಣಿಗಳು ನಮ್ ಜೊತೆ ಇದ್ದಾರೆ. ಎಲ್ಲ ಪುಟಾಣಿಗಳಿಗೆ ವೆರಿ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಜೊತೆಗೆ ಯಾರೆಲ್ಲ ದೀಪಾವಳಿ ಸೆಲೆಬ್ರೇಟ್ ಮಾಡ್ತಿದ್ದೀರೋ ಸಮಸ್ತ ಕನ್ನಡಿಗರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಸೊ ಈ ಒಂದು ಗಂಟೆ ಅಂತೂ ನಾವು ಸಿಕ್ಕಾಪಟ್ಟೆ ಮಜಾ ಮಾಡ್ತೀವಿ ಈ ಪುಟಾಣಿ ಪಟಾಕೀಸ್ ಜೊತೆ. ಸೊ ಈ ಪ್ರೋಗ್ರಾಮ್ ನ ನೀವು ಮಿಸ್ ಮಾಡ್ದಲೆ ಫುಲ್ ನೋಡಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಚಿಲ್ಡ್ರನ್ಸ್ ಡೇ ಜೊತೆಗೆ ದೀಪಾವಳಿ ಎರಡೂನ ಸೆಲೆಬ್ರೇಟ್ ಮಾಡಿ. ಈಗ ಎಷ್ಟೊಂದು ತಿಂಗಳಾದ್ಮೇಲೆ ಸ್ಕೂಲು ಅನ್ನೋದಕ್ಕೆ ಬಂದಿದ್ದೀರಾ. ಫಸ್ಟ್ ಆಫ್ ಆಲ್ ಹೆಂಗ್ ಅನ್ಸ್ತಾ ಇದೆ ನಮ್ಮ ಪುಟಾಣಿ ಪಟಾಕಿ ಸ್ಕೂಲು? ಸಕ್ಕದಾಗಿದ್ಯಾ? ಎಷ್ಟು ಸಕ್ಕದಾಗಿದೆ ಅಭಿ? ಇವಾಗ ಫಿಲಂ ಮಾಡ್ತೀವಿ ನೋಡಿ ಮ್ಯಾಮ್, ಆ ತರ ಇವಾಗ ಹೀರೋ ಎಂಟರ್ ಆಗ್ತಾರ ನೋಡಿ ಮ್ಯಾಮ್. ಯಾವ್ದಾದ್ರು ಝೂಮ್ ಹಾಕಿರ್ತಾರ ನೋಡಿ. ಅಭಿ ನೀ ಹೇಳು, ಹೇಗನ್ಸ್ತಾ ಇದೆ ನಿಂಗೆ? ಅನೀಶ್? ಸಕ್ಕದಾಗಿದೆ, ಡೆಕೋರೇಷನ್ಸ್ ಎಲ್ಲ ಸೂಪರ್ ಆಗಿದೆ, ಸಕ್ಕದಾಗಿ ಮಾಡಿದೀರಾ. ನಿಮ್ಗೂ ಹ್ಯಾಪಿ ದೀಪಾವಳಿ, ಎಲ್ಲಾರ್ಗು ಹ್ಯಾಪಿ ದೀಪಾವಳಿ. ಸೋ ಸ್ವೀಟ್. ಸಾನಿಕಾ? ಸೂಪರ್ ಆಗಿದೆ, ನನಗಂತೂ ಫುಲ್ ಜೋಶ್ ಕೊಡ್ತಿದೆ ನೋಡ್ತಾ ಇದ್ರೆ. ಸೊ ಎಲ್ರಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅಂಡ್ ಹ್ಯಾಪಿ ದೀಪಾವಳಿ. ಹಂಸ? ಎಷ್ಟೊಂದ್ ದಿನ ಆದ್ಮೇಲೆ ಇಷ್ಟು ಸಂಭ್ರಮ, ಇಷ್ಟು ಸಖತ್ತಾಗಿರೋದು ನೋಡ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ, ಒಳ್ಳೆ ಕಿಕ್ ಕೊಡ್ತಾ ಇದೆ. ಸೊ ಎಲ್ಲರಿಗೂ ಹ್ಯಾಪಿ ದೀಪಾವಳಿ, ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಓಕೆ, ಈಗ ಎಲ್ಲರೂ ಒಂದೇ ಹೇಳಿದ್ದು ಎಷ್ಟೊಂದ್ ದಿನ ಆದ್ಮೇಲೆ ಅಂತ. ಎಷ್ಟೊಂದ್ ದಿನ ಆದ್ಮೇಲೆ ಈಗ ಸ್ಕೂಲು, ಜೊತೆಗೆ ಈ ಒಂದು ಗ್ಯಾಪ್ ಅಲ್ಲಿ ಏನೇನ್ ಮಾಡ್ತಾ ಇದ್ರಿ ನೀವುಗಳು? ಹಂಸ, ನೀನೇನ್ ಮಾಡ್ತಾ ಇದ್ದೆ? ಇವಾಗ ಮೂವಿ ನೋಡ್ಬೇಕಂದ್ರೆ ಇವಾಗ ಮನೇಲಂತೂ ಟಿವಿಯಲ್ಲೇ ನೋಡ್ಬೇಕು, ಇಲ್ಲ ಥಿಯೇಟರ್ಗೆ ಹೋಗ್ಬೇಕಿತ್ತು. ಥಿಯೇಟರ್ ಬ್ಯಾನ್ ಆಗಿತ್ತು, ಎಲ್ಲ ಕ್ಲೋಸ್ ಆಗಿತ್ತು. ಸೊ ಅದಕ್ಕೆ ಫೋನ್ ಸಿಕ್ಕಿತ್ತಲ್ಲ, ಪ್ರೈಮ್ ವಿಡಿಯೋಲಿ ಎಲ್ಲ, ಅಮೆಝಾನ್ ಎಲ್ಲ ಫುಲ್ ಮೂವೀಸ್, ಎಷ್ಟೊಂದು ಮೂವೀಸ್ ನೋಡ್ದೆ. ಫುಲ್ ಅಮ್ಮ ಅಪ್ಪನ ಜೊತೆ ಲೂಡೋ ಆಡ್ದೆ, ಚೌಕಾಬಾರ ಆಡ್ದೆ, ಕಸಿನ್ಸ್ ಮನೆಗೆ ಹೋಗ್ದೆ, ಬಂದೆ, ಆಟ ಆಡ್ದೆ. ಫುಲ್ ಹೊರಗಡೆ ಎಲ್ಲ ಓಡಾಡ್ಬಾರ್ದು ಅಂತ ಹೇಳಿದ್ರೆ ನಿನ್ ಕಸಿನ್ಸ್ ಮನೆಗೆಲ್ಲ ರೌಂಡ್ ಹೊಡಿತಿದ್ದ? ಮಾಸ್ಕ್ ಹಾಕೊಂಡು ಹಿಂಗೆ ಹೋಗ್ಬಿಟ್ಟೆ. ಓಕೆ, ಸಾನಿಕಾ ನೀನ್ ಹಿಂಗೆ ಅಂತ ಎಲ್ಲೆಲ್ಲ ಹೋದೆ? ಹಿಂಗೆ ಅಂತ ಮೈಸೂರ್ಗೆ ಹೋದೆ. ಲಾಕ್ಡೌನ್ ಇದ್ದಾಗ ಹೋಗಿದ್ದ, ಆಮೇಲೆ ಹೋದ? ಲಾಕ್ಡೌನ್ ಆದ್ಮೇಲೆ ಮೈಸೂರ್ಗೆ ಹೋದೆ, ಆಮೇಲೆ ಚೌಕಾಬಾರ ಆಡ್ದೆ, ಆಮೇಲೆ ಎಷ್ಟು ಫುಲ್ ಮಜಾ ಮಾಡಿದೆ. ಆರಾಮಾಗಿ ಐಸ್ ಕ್ರೀಮ್ ತಿಂದೆ, ಇತ್ತಿಂದೆ ಫುಲ್ ಮಜಾ ಮಾಡಿದೆ. ಹೌದಾ? ಓಕೆ, ಅನೀಶ್, ನೀನೇನಾದ್ರು ಸ್ಕೂಲ್ನ ಮಿಸ್ ಮಾಡ್ಕೊಂಡ್ಯಾ? ಹೆಂಗೆ? ನನ್ಗಂತೂ ಯಾರು ಏನು ಸ್ಕೂಲ್ನ ಮಿಸ್ ಮಾಡ್ಕೊಂಡಂಗೆ ಅನ್ಸ್ತಿಲ್ಲ. ಏನ್ ಕತೆ? ಲಾಕ್ಡೌನ್ ಸ್ಟಾರ್ಟ್ ಆದಾಗ ಅವಾಗ ಹೆಂಗಿದ್ರು ವೆಕೇಶನ್ಸೇ ಇತ್ತು. ಸೊ ಅವಾಗ ಸ್ಕೂಲ್ ಇಲ್ವಲ್ಲ ಅಂತ ಆರಾಮಾಗಿದ್ದೆ. ಆಮೇಲೆ ಜೂನ್ ಜುಲೈ ಬರುವಾಗ ಸ್ಟಾರ್ಟ್ ಆದಾಗ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಯ್ತು. ಎಕ್ಸ್ಪ್ರೆಷನ್ ಅಲ್ಲೇ ಗೊತ್ತಾಗ್ತಾ ಇದೆ, ಜೂನ್ ಜುಲೈ ಬರೋತ್ತಿಗೆ ಆನ್ಲೈನ್ ಕ್ಲಾಸ್. ಹೇಳು. ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಯ್ತು, ಆಮೇಲೆ ಅದೇ ಸ್ಕೂಲ್ ಆಗೋಯ್ತು. ಅಭಿ, ಆನ್ಲೈನ್ ಕ್ಲಾಸ್ ಹೆಂಗಿರುತ್ತೆ ಅಭಿ? ಆನ್ಲೈನ್ ಕ್ಲಾಸಾ? ನಾನು ಒಂದು ಪ್ರಶ್ನೆ ಕೇಳಬೇಕು. ನಾನ್ ಕೇಳಿದ ಕೇಳೋ, ನೀನು ಆನ್ಲೈನ್ ಕ್ಲಾಸ್ ಹೆಂಗಿತ್ತು ಅಂದ್ರೆ ನೀನ್ ತಿರುಗಿಸ್. ಆನ್ಲೈನ್ ಕ್ಲಾಸ್ ಒಂದು ಪ್ರಶ್ನೆ ಕೇಳ್ತೀನಿ. ಆನ್ಲೈನ್ ಕ್ಲಾಸ್ ಅಲ್ಲಿ ಮನೇಲಿರೋ ಬಟ್ಟೆ ಹಾಕೊಂಡು ಆನ್ಲೈನ್ ಕ್ಲಾಸ್ ಮಾಡ್ಬೋದು. ಆನ್ಲೈನ್ ಕ್ಲಾಸ್ ಅಲ್ಲಿ ಸ್ಕೂಲ್ ಬಟ್ಟೆ ಹಾಕೊಂಡು
ಆನ್ಲೈನ್ ಕ್ಲಾಸ್ ಮಾಡೋದು ಯಾವ ನ್ಯಾಯ ಇದು? ಯಾರು ಇದೆಲ್ಲ ಸ್ಕೂಲಲ್ಲಿ ಹಾಕೊಂಡು ಹೋಗೋದು ಸರಿ, ಆನ್ಲೈನ್ ಕ್ಲಾಸ್ ಅಲ್ಲಿ ಯಾಕೆ ಹಾಕೊಳ್ಬೇಕು? ಕರೆಕ್ಟ್. ಯಾವ ನ್ಯಾಯ? ಇದ್ರ ಬಗ್ಗೆ ಯಾರ್ಯಾರೆಲ್ಲ ಯೋಚನೆ ಮಾಡ್ಬೇಕು, ದಯವಿಟ್ಟು ಯೋಚನೆ ಮಾಡಿ. ಇಂತ ಅಭಿಷೇಕ್ ಮನ್ಸಲ್ಲಿರುವಂತ ಪ್ರಶ್ನೆಗಳು ಎಷ್ಟೊಂದ್ ಜನ ಮಕ್ಳು ಮನ್ಸಲ್ಲೂ ಇರುತ್ತೆ. ಯಾವ ನ್ಯಾಯ? ಕರೆಕ್ಟ್ ನೋಡು, ನಿನ್ಗೆ ಫ್ಯೂಚರ್ ತುಂಬಾ ಬ್ರೈಟ್ ಆಗಿದೆ, ನೀನ್ ಈಗಲೇ ಈ ರೇಂಜಿಗೆ ಯೋಚನೆ ಮಾಡ್ತಿದ್ಯಾ? ಓಕೆ, ಇರ್ಲಿ. ಈಗ ಮತ್ತೆ ದೀಪಾವಳಿ ಕೂಡ ಇವತ್ತು. ನೀವುಗಳು ದೀಪಾವಳಿನ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ರಿ? ಆದ್ರೆ ಈ ವರ್ಷ ಪಟಾಕಿ ಬ್ಯಾನ್ ಆಗ್ಬಿಟ್ಟಿದೆ ಅಲ್ವಾ? ಸೊ ಈಗ ಪಟಾಕಿಗಳನ್ನ ಎಷ್ಟು ಮಿಸ್ ಮಾಡ್ಕೊಂತೀರಾ ಅಥವಾ ಏನ್ ಮಿಸ್ ಮಾಡ್ಕೊಂತೀರಾ? ಮುಂಚೆ ಹೆಂಗಿತ್ತು ಹೇಳಿ ಸಾನಿಕಾ. ನಾವು ಮುಂಚೆ ಅಂತೂ ಹಬ್ಬ ದೀಪಾವಳಿ ಫುಲ್ ಮೈಸೂರು ಹೊರಟೋಗ್ಬಿಡ್ತಿದ್ವಿ. ಮೈಸೂರಲ್ಲಿ ಇಷ್ಟು ಚಿಕ್ಕಪ್ಪ ಪಟಾಕಿ ತರ್ತಿದ್ರು, ಪಟಾಕಿನೆಲ್ಲ ಹೊಡೆದು ಫುಲ್ ಮಜಾ ಮಾಡ್ತಾ ಇದ್ವಿ. ಆದ್ರೆ ಈಗ ಪಟಾಕಿ ಬ್ಯಾನ್ ಆಗಿದೆ. ಬಟ್ ನಾನು ಸೊಳ್ಳೆ ಬ್ಯಾಟ್ ಇಟ್ಕೊಂಡು ಪಟಾಕಿ ಮಾಡ್ತೀನಿ, ಎಲ್ಲ ಪಟ 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 ಅಂತ. ಈಗ ಅದೇ ಪಟಾಕಿ. ಓಕೆ, ಹಂಸ ನಾವು ಫಸ್ಟ್ ಶಿವಮೊಗ್ಗಕ್ಕೆ ಹೋಗ್ತಿದ್ವಿ, ಅಲ್ಲಿ ಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ರು. ಅದಾದ್ಮೇಲೆ ದಾವಣಗೆರೆ ಹತ್ರ ಬಂಡೆ ಬೊಮ್ಮನಹಳ್ಳಿಗೆ ಹೋಗಿ ಅಲ್ಲಿ ಹಿರಿಯರ ಪೂಜೆ ಎಲ್ಲ ಪಟಾಕಿ ಹಚ್ಚಿ ಹೋಳ್ಗೆ ಊಟ, ಪಾಯಸ ಊಟ ಎಲ್ಲ ಮಾಡಿ 2 ದಿನ ಅಲ್ಲೇ ಇದ್ದು ಹಬ್ಬ ಮುಗಿಸ್ಕೊಂಡು, ಯಾರ್ದೋ ಬಾಯಲ್ಲಿ ನೀರ್ ಬರ್ತಾ ಇದೆ, ಮುಗಿಸ್ಕೊಂಡು ಎಲ್ಲ ಮಜ್ಜಾ ಮಾಡಿ ಬರ್ತಿದ್ವಿ. ಹೌದಾ? ಓಕೆ, ನೀನೇನ್ ಮಾಡ್ತಿದ್ದ ಅಭಿ? ನಾನೇನಿಲ್ಲ, ಮನೇಲೆ ಪಟಾಕಿ ತರ ಮನೆ ಒಳಗೆ ಪಟಾಕಿ ಹೊಡಿತಿದ್ದ? ಹೊರಗೆ ಟೆರೆಸ್ ಇದೆ, ಪೂಜೆ ಮಾಡಿ ಹೋಳ್ಗೆ ಎಲ್ಲ ತಿಂದು ಆಮೇಲೆ ಪಟಾಕಿ ಹೊಡೆದು ಮಜಾ ಮಾಡ್ತಿದ್ವಿ. ಬಳ್ಳಾರಿಗೆ ಹೋಗಿ ಸುಪ್ರಿಯಮ್ಮಿ ಇಷ್ಟು ಒಂದ್ ದೊಡ್ಡ ಪ್ಯಾಕೆಟ್ ಪಟಾಕಿ ತರ್ತಿದ್ರ, ಟಪ್ 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 ಅಂತ ಎಲ್ಲ ಹೊಡಿತಿದ್ವಿ. ಯಾರಿಗೂ ಏನು ತೊಂದ್ರೆ ಆಗಿಲ್ಲ ಹಂಗಿದ್ರೆ? ನಿಜ ಹೇಳು, ನಿಜಾಗ್ಲೂ ಯಾರಿಗೂ ಏನು ಮಾಡಿಲ್ವಾ? ನೀನು ಹುಷಾರಾಗಿ ಹೊಡಿತಿದ್ದ? ನಾನಾ ಟಪ್ ಟಪ್ ಅಂತ ಎಲ್ಲ ಹೊಡೆದ. ನಾನು ಒಂದು 20 ಪಟಾಕಿ ಹೊಡೆದ್ಬಿಟ್ಟೆ. ನನ್ನ ಫ್ರೆಂಡ್ಸ್ ಎಲ್ಲ ಒಂದು 10 ಪಟಾಕಿ ಹೊಡೆದ್ರು. ನಾನು 20 ಪಟಾಕಿ. ನೀನ್ 20 ಪಟಾಕಿ ಹೊಡೆದೆ. ಓಕೆ, ಅನೀಶ್ ನಿಂದು ಹೆಂಗಿತ್ತು ಸೆಲೆಬ್ರೇಷನ್ಸ್ ದೀಪಾವಳಿದು? ನಾವು ನಮ್ಮೂರ್ ಕಡ್ಬಾದಲ್ಲಿ ಎಲ್ಲಿ ಜನ ಇರ್ತಾರೋ ಅಲ್ಲೇ ಒಂದ್ ಸಗಣಿ ಬಾಲ್ ಮಾಡಿ ಅದ್ರೊಳಗಡೆ 2 ಆಟೋಮ್ ಬಾಂಬ್ ಹಾಕಿ. ದಯವಿಟ್ಟು ಇದನ್ನ ಯಾರು ಟ್ರೈ ಮಾಡ್ಬಿಡಿ, ಹೆಂಗಿರು ಪಟಾಕಿ ಸಿಗಲ್ಲ ಈ ಸಲ, ಅಂದ್ರೂ ಟ್ರೈ ಮಾಡ್ಬೇಡಿ. ಆಟೋಮ್ ಬಾಂಬ್ ಹಾಕಿ ಎಲ್ಲಿ ಜನ ಇರ್ತಾರೋ ಅಲ್ಲಿ ಇಟ್ಬಿಟ್ಟು ಹಚ್ಬಿಟ್ಟು ನಾವು ದೂರ ಓಡೋಗ್ತಿದ್ವಿ. ಅದು ಹತ್ಕೊಂಡು ಬ್ಲಾಸ್ಟ್ ಆಗಿ ಅಲ್ಲಿದ್ದೋರೆಲ್ಲ ಮುಖಕ್ಕೆ ಸಗಣಿ ಹಾಕಿ ನಾವು ದೀಪಾವಳಿ ಈ ರೇಂಜ್ಗೆಲ್ಲ ನೀನು ತರಲೆ ಮಾಡಿದ್ಯಾ? ನೋಡಕ್ಕಿಷ್ಟು ಗುಡ್ ಬಾಯ್ ತರ ಇದೀಯಾ? ಇರ್ಲಿ, ಆದ್ರೆ ಈ ಸತಿ ಪಟಾಕಿ ಸಿಗಲ್ವಲ್ಲ, ಏನ್ ಮಾಡ್ತೀರಾ ನೀವೆಲ್ಲ? ನಾವ ಹೋರಾಡ್ತೀವಿ, ಪಟಾಕಿ ಸಿಗ್ಬೇಕು ಅಂತ ಹೋರಾಡ್ತೀವಿ. ಪಟಾಕಿ ಸಿಗ್ಬೇಕಂತ ಹೋರಾಡ್ತೀವಿ, ಆದ್ರೆ ಈಗ ಪಟಾಕಿ ಬೇಡ ಅಂತಿರೋದು ಕೊರೋನಾ ಇದೆ, ಅದ್ರ ಜೊತೆ ಇದು ಇದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಲ್ವಾ? ನನ್ನ ಹತ್ರ ಒಂದು ಐಡಿಯಾ ಇದೆ. ಏನ್ ಐಡಿಯಾ? ಮನೇಲೆ ಫೋನಲ್ಲಿ ಯೂಟ್ಯೂಬ್ ಹೊಡ್ಕೊಂಡು ಹೌ ಟು ಡೂ ಪಟಾಕಿ ಅಂತ ಹೊಡಿತಿರ್ಬೋದು. ಇಂತ ಐಡಿಯಾ ನಿಜವಾಗ್ಲೂ ಯಾರ ತಲೆಗೂ ಬಂದಿರಲ್ಲ. ಮನೇಲೆ ನೀನು ಪಟಾಕಿ ಹೌ ಟು ಡೂ ಪಟಾಕೀಸ್ ಅಂತ ಯೂಟ್ಯೂಬ್ ಅಲ್ಲಿ ಮಾಡ್ತೀಯ ಹಂಗಿದ್ರೆ. ಓಕೆ, ನಿಮ್ಗೆಲ್ಲ ಏನಾರು ಹಂಗೆ ಬೇರೆ ಬೇರೆ ಐಡಿಯಾಗಳಿದಾವೆ? ಓಕೆ, ಜೊತೆಗೆ ಇವತ್ತು ಚಿಲ್ಡ್ರನ್ಸ್ ಡೇ ಕೂಡ. ಚಿಲ್ಡ್ರನ್ಸ್ ಡೇನ ಯಾರ ಬರ್ತ್ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ? ಜವಾಹರ್ಲಾಲ್ ಹೇಳ್ಬಿಟ್ಲು, ಹೇಳು. ಚಾಚಾ ನೆಹರು. ಎಸ್. ಮ್ಯಾಮ್, ಜವಾಹರ್ಲಾಲ್ ನೆಹರುಗೆ ಮಕ್ಕಳಂದ್ರೆ ತುಂಬಾ ಇಷ್ಟ. ಅದಕ್ಕೆ ನನ್ನ ಹುಟ್ಟಿದ ಹಬ್ಬ ಮಾಡೋದು ಬೇಡ, ಮಕ್ಕಳ ಹುಟ್ಟಿದ ಹಬ್ಬ ಮಾಡೋಣ, ನನ್ನ ಹ್ಯಾಪಿ ಬರ್ಡೇ ದಿನ ಅಂತ. ಸೂಪರ್, ತುಂಬಾನೇ ತಿಳ್ಕೊಂಡಿದೀರಾ. ನಮ್ಮ ಪಬ್ಲಿಕ್ ಮ್ಯೂಸಿಕ್ ಸ್ಕೂಲ್ ಅಲ್ಲಿ ಇವತ್ತು ನಮ್ಮ ಪಟಾಕಿಗಳು ಪುಟಾಣಿಗಳು ನಮ್ ಜೊತೆ ಇದ್ದಾರೆ. ಸೊ ಇವ್ರ ಜೊತೆ ಇನ್ನಷ್ಟು ಮಾತಾಡೋಣ. ಈಗ ಏನ್ ಗೊತ್ತಾ, ನಾನು ಅವಾಗ್ಲೇ ಹೇಳ್ದೆ ನಿಮ್ಗೆಲ್ಲ ಒಂದ್ ಗೇಮ್ ಆಡೋಣ, ಮಾತುಕತೆ ಎಲ್ಲ ಇರುತ್ತೆ ಅಂತ. ಸೊ ಈಗ ಒಂದು ನೆಕ್ಸ್ಟ್ ರೌಂಡ್ ಏನಪ್ಪಾ ಅಂತಂದ್ರೆ, ನಾನ್ ಯಾವ್ದಾದ್ರು ವ್ಯಕ್ತಿ ಅಥವಾ ಸೆಲೆಬ್ರಿಟಿ, ಪೊಲಿಟಿಷಿಯನ್ ಯಾರ್ದಾದ್ರೂ ಹೆಸರು ಹೇಳ್ಬೋದು ನಿಮಗೆ. ನೀವ್ ಅವ್ರ ಬಗ್ಗೆ ನಿಮಗೆ ಏನ್ ಗೊತ್ತು ಅಥವಾ ನಿಮ್ಗೆ ಏನ್ ಅನ್ಸುತ್ತೆ ಅದೆಲ್ಲ ನೀವು ಹೇಳ್ಬೋದು. ಓಕೆನಾ? ರೆಡಿನಾ? ಸೂಪರ್. ಓಕೆ, ಹಂಗಿದ್ರೆ ಫಸ್ಟ್ ಈಗ ಅನೀಶ್ಗೆ ಹೋಗ್ತೀನಿ ನಾನು. ಓಕೆ, ನಾನ್ ನಿನಗೆ ಸುದೀಪ್ ಸರ್ ಬಗ್ಗೆ ಹೇಳು ಅಂತ. ಸುದೀಪ್ ಸರ್ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂಡ್ ಅವ್ರ ಹಾಡು ಕೂಡ ತುಂಬಾ ಚೆನ್ನಾಗಿ ಹಾಡ್ತಾರೆ. ಸೂಪರ್ ಅಂದ್ರೆ ಸೂಪರ್ ಸುದೀಪ್ ಸರ್. ನಿಂಗೆ ಎಷ್ಟು ಇಷ್ಟ ಅವ್ರಂದ್ರೆ? ನಂಗೆ ಸುದೀಪ್ ಸರ್ ಅಂದ್ರೆ ತುಂಬಾ ಇಷ್ಟ. ಯಾಕೆ ಇಷ್ಟ? ಯಾಕಂದ್ರೆ ಸರ್ದು ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ, ಮತ್ತೆ
ಸರ್ದು ಬೇಸ್ ವಾಯ್ಸ್ ಸಕ್ಕತ್ತಾಗಿದೆ. ಓಕೆ ಸೂಪರ್. ಹಂಗಿದ್ರೆ ಈಗ ನೆಕ್ಸ್ಟ್ ಸಾನಿಕಂಗ್ ಬರ್ತೀನಿ. ಸಾನಿಕಾ, ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ ಅಬ್ಬಾ, ಸೊ ಪುನೀತ್ ರಾಜ್ಕುಮಾರ್ ನನ್ನ ಫೇವ್ರೆಟ್ ಹೀರೋ ಇಡೀ ಸ್ಯಾಂಡಲ್ವುಡ್ ಅಲ್ಲಿ. ಯಾಕಂದ್ರೆ ಪುನೀತ್ ಸರ್ದು ಅದೊಂದು ಗತ್ತು, ಡಾನ್ಸು, ಡೈಲಾಗು ಎಲ್ಲ ನಂಗೆ ತುಂಬಾ ಇಷ್ಟ. ಸೊ ಪುನೀತ್ ಸರ್ ಬಗ್ಗೆ ಹೇಳಬೇಕಂದ್ರೆ ಅವ್ರದ್ದು ಯಾವ ಮೂವಿ ನಿಂಗೆ ತುಂಬಾ ಇಷ್ಟ? ನಟ ಸಾರ್ವಭೌಮ. ನಟ ಸಾರ್ವಭೌಮ ಯಾಕೆ ಇಷ್ಟ ಆ ಮೂವಿ ಅಷ್ಟೊಂದು? ಅಲ್ಲಿ ನಂಗೆ ಓಪನ್ ದ ಬಾಟಲ್ ಅವ್ರು ಸ್ಟೆಪ್ ಮಾಡ್ತಾರಲ್ಲ, ಆ ಸ್ಟೆಪ್ ನಂಗೆ ತುಂಬಾ ಇಷ್ಟ. ಓಪನ್ ದ ಬಾಟಲ್ ಅಂತ ಅಂದಲ್ವಾ, ಓಪನ್ ದ ಬಾಟಲ್ ಸಾಂಗ್ ಆಡು ಹಂಗೆ ಒಂದ್ ಲೈನ್. ಓಕೆ. 7ವರೆಗೆ ತುಟಿ ಒಣಗತ್ತೆ ಏನು ಮಾಡೋಣ, ಹಾಳು ಎಣ್ಣೆ ಚಟ ಬಿಡಬೇಕು ಕಮ್ಮಿ ಕುಡಿಯೋಣ, ಫ್ರೆಂಡ್ಸ್ ಎಲ್ಲ ಕೈ ಹಾಕಿ ಜೋಡಿಸಿ ಓಪನ್ ದ ಬಾಟಲ್ ಟಲ್ 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 ಟಲ್, ಓಪನ್ ದ ಬಾಟಲ್ ಟಲ್ 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 ಟಲ್. ಆದ್ರೆ ಯಾರು ಬಾಟಲ್ ಓಪನ್ ಮಾಡ್ಬೇಡಿ ಇವತ್ತು ಹಬ್ಬ. ಓಕೆ, ಈಗ ಹಂಸ, ನಿನಗೆ ಯಾರ ಬಗ್ಗೆ ಕೇಳಿ? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ. ಆಕ್ಚುಲಿ ವಿರಾಟ್ ಕೊಹ್ಲಿ ಅಂದ್ರೆ ನಂಗೆ ತುಂಬಾನೇ ಇಷ್ಟ. RCB ಕ್ಯಾಪ್ಟನ್, ಜೊತೆಲಿ ನಂಗೆ ಅನುಷ್ಕಾ ಶರ್ಮಾ, ವಿರಾಟ್ ಕೊಹ್ಲಿ ಪೇರ್ ತುಂಬಾನೇ ಇಷ್ಟ. ವಿರಾಟ್ ಕೊಹ್ಲಿಯಿಂದ ಇದು ಅನುಷ್ಕಾ ಶರ್ಮಾಗೋಯ್ತು. ಯಾಕೆ ಅಷ್ಟೊಂದು ಇಷ್ಟ? ಅವ್ರಿಬ್ರು ಪೇರ್ ಸಖತ್ ಕ್ಯೂಟ್ ಆಗಿದೆ. ಮತ್ತೆ ಎವ್ರಿ ಮ್ಯಾಚ್ ನಡಿಬೇಕಾದ್ರೆ ಅನುಷ್ಕಾ ಶರ್ಮಾ ಬರ್ತಾಳೆ ಅಂಡ್ ವಿರಾಟ್ ಕೊಹ್ಲಿ ಊಟ ಆಯ್ತಾ ಅಂತೆಲ್ಲ ವಿಚಾರಿಸ್ತಾರೆ. ಕೇರಿಂಗ್ ಇದೆ. ಅನುಷ್ಕಾ ಶರ್ಮಾ ಬಂದ್ಬಿಟ್ಟು ಒಂದೊಂದ್ಸಲ ವಿರಾಟ್ ಹಾರ್ಬಿಟ್ಟು ಫೀಲ್ಡಿಂಗ್ ಅಲ್ಲಿ ಕ್ಯಾಚ್ ಹಿಡಿದ್ರೆ ಅನುಷ್ಕಾ ಶರ್ಮಾ ಓ ಅಂತ ನೋಡ್ತಾ ಇರ್ತಾರೆ. ಅವ್ರ ರಿಯಾಕ್ಷನ್ಸ್ ಎಲ್ಲ ನಂಗೊಂದು ಡೌಟ್, ನೀನು ಮ್ಯಾಚ್ ನೋಡ್ತಿರ್ತೀಯ ಇಲ್ಲ ಅವ್ರಿಬ್ರದ್ದು ಎಕ್ಸ್ಪ್ರೆಷನ್ಸ್ ನೋಡ್ತಿರ್ತೀಯ? ನೋಡೋದು. ಸೊ ಅದನ್ನ ಅಷ್ಟು ಅಬ್ಸರ್ವ್ ಮಾಡ್ತಾರೆ ಈಗಿನ ಮಕ್ಳು. ನೋಡಿ ಏನೇನೆಲ್ಲ ಅಬ್ಸರ್ವ್ ಮಾಡ್ತಾರೆ ಅಂತ. ಲಿಟಲ್ ಚೋಟಾ ಪಟಾಕಿ. ದರ್ಶನ್. ದರ್ಶನ್ ಅಂತ ಬಂತ? ದರ್ಶನ್ ಸರ್ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್. ನನಗೆ ಪಂಚು ಪ್ರಾಣ. ಪಂಚಪ್ರಾಣ ಅಂದ್ರೆ ಇದು. ಹೇಳು. ಅವ್ರ ಬಗ್ಗೆ ಮಾತಾಡಕ್ಕೆ ಬರಲ್ಲ ನನಗೆ, ಅಷ್ಟು ನನಗೆ ತುಂಬಾ ಇಷ್ಟ. ಅವ್ರ ಹೈಟು, ಅವ್ರ ಸ್ಮಾರ್ಟು, ಅವ್ರ ಲುಕ್ಕು, ಅವ್ರ ಗತ್ತು, ಅವ್ರ ಗಮ್ಮತ್ತು, ಅವ್ರ ವಾಕು. A for ಐರಾವತ, B for ಬುಲ್ಬುಲ್, C for ಚಕ್ರವರ್ತಿ, D for ಡಿ ಬಾಸ್. ಅವ್ರದ್ದು ಯಾವ್ದಾದ್ರು ಡೈಲಾಗ್ ಗೊತ್ತಾ ನಿಂಗೆ? ಹೇಳು ನೋಡೋಣ. ಯಾವ್ದು ಹೇಳಿ? ಕಮಾನ್ ಹೇಳು. ಮುಚ್ಚು ಬಾಯ್. ತಾಯಿಯ ಸ್ಥಾನಕ್ಕೆ ಬಂದು ತಾಯಿಗೆ ಅಕ್ಷರ ನೀಡೋಷ್ಟು ಸೊಕ್ಕ ನನಗ. ಇಲ್ಲಿ ಕಟ್ಟಡ ನೀಡೋ ಅಧಿಕಾರ ಇರೋದು ನಮಗ, ನಿಮಗಲ್ಲ. ಎತ್ತಕ್ರೆ ಕನ್ನಡಿಗರ ಮಾಯಾಭಿಮಾನ ನಿನ್ನಂತ ಕಜ್ಜಿ ನಾಯಿಗೇನ್ ಗೊತ್ತೈತಿ? ಇದು ಕೆಚ್ಚರ ಕಲಿಗಳ ಬೀಡೈತಿ, ಅಂಜಿಕೆ ಅಂಬಾರಿಯದ ನಾಡೈತಿ, ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡ್ಗ ನೀನ್ ಜೀವ ಬಯಕ್ ತೋರಿಸ್ತಿ. ಬದುಕು ಆಸಿ ನಿಮಗಿದ್ದಂಗೆಲ್ಲ, ನಿಮ್ಮ ನುಡ್ಸೋ ಆಸಿ ನಮಗೂ ಇಲ್ಲ. ಕತ್ತಿಸ್ಕೊ ಒಳ ಸಂಚು ನಡೆಸೋ ಈ ನನ್ನ ಮಂಗನ ಮಕ್ಕಳು ಮಾತು ಕೇಳಿ ಸುಮ್ಮನೆ ಕೂಡಕ ನಾವು ಸಣ್ಣಲ್ರಿ. ಕಿತ್ತೂರು ತಾಯಿ ಚೆನ್ನಮ್ಮನ ಪಂಟದಿನಿ, ಅಪ್ಪಣೆ ಕೊಡು ತಾಯಿ. ಕಾಲ್ ಕೆದ್ರಿ ಜಗಳಕ್ಕೆ ನಿಂತಿರೋ ಈ ಕೆಂಪು ಕೋತಿಗಳ ತಲೆ ಅಡ್ಡ ಕತ್ತರಿಸಾಕ್ಬಿಡ್ತೀನಿ. ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ ಮಾತೆ. ಇಷ್ಟಿದೆ ಚೋಟಾ ಪ್ಯಾಕ್ ಬಡ ಧಮಾಕ. ಇದಂತೂ ಸೂಪರ್ ಆಗಿ ಹೇಳ್ದೆ ಕಣೋ. ಓಕೆ, ಈಗ ಅನೀಶ್ ಹತ್ರ ಬರ್ತೀನಿ. ನಿನಗೆ ದೇವ್ರ ಪ್ರತ್ಯಕ್ಷ ಆಗ್ಬಿಟ್ಟು ನೀನ್ ಕೇಳಿದ ವರ ಕೊಡ್ತೀನಿ ಅನೀಶ್, ನಿಂಗೆ ಏನ್ ಬೇಕು ಅಂತಂದ್ರೆ ಏನ್ ಹೇಳ್ತೀಯ? ಅಪ್ಪ ದೇವ್ರೆ, ಅಟ್ಲೀಸ್ಟ್ ಮುಂದಿನ ವರ್ಷ ಆದ್ರೂ RCB IPL ಕಪ್ ಗೆಲ್ಲಿ ಅಂತ ಹೇಳ್ಕೊತೀನಿ. 13 ವರ್ಷದಿಂದ ಗೆದ್ದಿಲ್ಲ, ಅಟ್ಲೀಸ್ಟ್ ಮುಂದಿನ ವರ್ಷ ಆದ್ರೂ RCB IPL ಕಪ್ ಗೆಲ್ಲಿ ಅಂತ ಕೇಳ್ಕೊತೀನಿ. ಟ್ರೂ RCB ಫ್ಯಾನ್. ಥ್ಯಾಂಕ್ ಯು. ಏನು ಹೇಳಕ್ ಮಾತುಗಳೇ ಬರ್ತಿಲ್ಲ ನಂಗೆ. ಒಂದಲ್ಲ ಒಂದ್ಸಲ ಕಪ್ ಗೆಲ್ತೀವಿ ನಾವು ಖಂಡಿತ. RCB ಕಪ್ಪ ನಿಮಗೆ ಕಪ್ಪ ಓಕೆ, ಈಗ ಹಂಸ, ನಿನ್ನಿಗೇನಾದ್ರು ದೇವ್ರು ಪ್ರತ್ಯಕ್ಷ ಆಗ್ಬಿಟ್ಟು ಬಂದ್ಬಿಟ್ಟು ನಿಂಗ್ ವರ ನೀನ್ ಕೇಳಿದ್ ಕೊಡ್ತೀನಿ ಹಂಸ, ಏನ್ ಬೇಕು ಹಂಸ ಅಂತಂದ್ರೆ? ತುಂಬಾ
ಕೊಡ್ತಾರೆ ಅಂದ್ರೆ ತುಂಬಾ ಕೇಳ್ತೀನಿ, ಆದ್ರೆ ಒಂದೇ ಕೊಡ್ತಾರೆ ಒಂದೇ. ಈ ಪ್ರೆಸೆಂಟ್ ಸಿಚುಯೇಷನ್ಗೆ ಎಲ್ಲ ಕೊರೋನಾ ತಗೊಂಡೋಗ್ಬಿಟ್ಟು ಎಲ್ಲ ವಾಪಸ್ಸು ಹೆಂಗ್ ಗೊತ್ತಾ, ಇವಾಗ ಆಲ್ಮೋಸ್ಟ್ 8 months ಆಗಿದೆಯಲ್ಲ, 8 months ಟೈಮ್ ವಾಪಸ್ ಹೋಗ್ಬಿಡ್ಬೇಕು, ರಿವೈಂಡ್ ಆಗ್ಬಿಟ್ಟು ನಾವು ಕರೆಕ್ಟ್ ವಾಪಸ್ ನಾರ್ಮಲ್ ಲೈಫ್ ಇಂದ ಶುರು ಮಾಡ್ಬೇಕು. ಓಕೆ, ಈ ರೋಗ ಈಗ ಎಲ್ಲ ಹೋಗ್ಬಿಡಪ್ಪ, ಆರಾಮಾಗಿ ಮುಂಚೆ ಹೋಗಿದ್ವಿ. ಅದು ನಮ್ದು ಲಾಸ್ಟ್ ಇಯರ್ ಸ್ಕೂಲ್ದು ಮಿಸ್ ಆಗಿದೆ, ಅದಕ್ಕೆ ವಾಪಸ್ ಬೇಕಲ್ಲ, ಅದಕ್ಕೆ ಎಲ್ಲ ವಾಪಸ್ ತಗೊಂಡೋಗ್ಬಿಟ್ಟು ಟೈಮು ರಿವೈಂಡ್ ಆಗ್ಬಿಡ್ಬೇಕು. ವೆರಿ ನೈಸ್. ಸಾನಿಕಾ ನೀನೇನ್? ನಾನು ಯಾರಿಗೂ ಕಣ್ಣಕ್ ಕಾಣ್ದೆ ನಂಗೆ, ನಾನು ತಪ್ಪು ಮಾಡಿದಾಗ ನಾನು ಯಾರಿಗೂ ಕಣ್ಣಕ್ ಕಾಣ್ದೆ ನಂಗೆ ಇನ್ವಿಸಿಬಲ್ ಆಗ್ಬಿಡ್ಬೇಕು. ತಪ್ಪು ಮಾಡಿದಾಗ ಅಂದ್ರೆ ಏನೇನ್ ತಪ್ಪು ಮಾಡಿದಾಗ? ಅಂದ್ರೆ ಈಗ ನಾನಾದ್ರೂ ಹೊಡೆದಾಗ್ತೀನಿ ಅಂತ ಇಟ್ಕೊಳ್ಳೋಣ, ಆಗ ಅಮ್ಮ ಬಂದ್ಬಿಟ್ಟು ಅಮ್ಮ ಹೇಳ್ಕೊಂಡು ಏನ್ ಹೊಡೆದಾಗ್ದೆ ಅಂತ ಕಿಸ್ಕೊಂಡ್ ಬರ್ತಿರ್ತಾರಲ್ಲ, ಆಗ ಮೆತ್ತಗೆ ನಾನು ಹಿಂಗ ಇನ್ವಿಸಿಬಲ್ ಆಗ್ಬಿಟ್ರೆ ಕಾಣಿಸಲ್ಲ, ನಂಗೆ ಏಟು ಬಿಡಲ್ಲ, ಎಲ್ಲ ತಪ್ಪಿಸ್ತೀನಿ. ಆಮೇಲೆ ನೀನ್ ಬಂದೇ ಬರ್ತೀಯಲ್ಲ, ಆಮೇಲೆ ಬರಲ್ಲ ನಾನು. ಅಂದ್ರೆ ಈಗ ವಾಪಸ್ ಬರೋದೇ ಇಲ್ವಾ ನೀನು ಇನ್ವಿಸಿಬಲ್ ಆಗಿ? ಇಲ್ಲ, ಅಮ್ಮ ಆಚೆ ಹೋಗ್ತಾರಲ್ಲ ಅವಾಗ ಬರ್ತೀನಿ. ಓಕೆ. ಸರಿ, ನಿನಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ನಾನು ಕೇಳ್ತೀನಿ. ದೇವರಲ್ಲ ಈಗ ದರ್ಶನ್ ಸರ್ ಬಂದ್ಬಿಟ್ಟು ನಿಂಗೇನ್ ಬೇಕು ಅಭಿ ನಾನು ಕೊಡ್ತೀನಿ ಅಂತಂದ್ರೆ ಏನ್ ಕೇಳ್ತೀನಿ? ಸರ್, ನನಗೆ ನೀವು ಕೊಡೋ ವರ ಬೇಡ, ನೀವು ಬೇಕು ನನಗೆ ಅಂತ. ಇದು ಟಾರ್ಗೆಟ್ ತುಂಬಾನೇ ದೊಡ್ಡದಾಗೆ ಇದೆ. ಸರಿ, ಅವ್ರು ಬೇಕು ಅಂದ್ರೆ ಅವ್ರನ್ನ ನಿಮ್ ಮನೆ ಕರ್ಕೊಂಡೋಗಿ ಏನೇನ್ ಕೊಡ್ತೀಯ ನೀನು? ಅವ್ರನ್ನ ಚೆನ್ನಾಗಿ ನೋಡ್ಕೊತೀನಿ, ಸ್ವೀಟ್ ಕೊಡಿಸ್ತೀನಿ, ಎಲ್ಲ ಅವ್ರ ಏನೇನ್ ಕೇಳ್ತಾರೋ ಅದನ್ನೆಲ್ಲ ನಾನು ದರ್ಶನ್ ಸರ್ ಒಂದು ಭಕ್ತ ಆಗಿ ಅವ್ರ ಮಾತು ಕೇಳ್ತಾ ಇರ್ತೀನಿ. ಅಲ್ಲ, ಒಂಚೂರ್ ಗ್ಯಾಪ್ ಕೊಟ್ಬಿಟ್ರೆ ಫುಲ್ ಗಲಾಟೆ ಗಂಬು ಎಗ್ಬಿಸ್ಬಿಡ್ತೀರಾ ಅಲ್ವಾ ನೀವೆಲ್ಲ ಸೇರ್ಕೊಂಡ್ಬಿಟ್ಟು? ಇದೊಂದು ಹೇಳ್ಬಿಟ್ಟು ನಾನೇನು ಬೈಯಂಗೂ ಇಲ್ಲ. ಹೋಗ್ಲಿ ಬಿಡಿ. ನಿಮ್ಗೂ ವೆಲ್ಕಮ್ ಬ್ಯಾಕ್, ಮತ್ತೆ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್. ನಮ್ಮ ಪುಟಾಣಿ ಪಟಾಕೀಸ್ ಫುಲ್ ಜೋಶ್ ಅಲ್ಲಿದ್ದಾರೆ. ಇನ್ನ ಏನು ಮಾತಾಡೋಣ, ಏನೇನೆಲ್ಲ ಆಟ ಆಡೋಣ ಅಂತ. ಸೊ ಈಗ ನೆಕ್ಸ್ಟ್ ಒಂದು ಗೇಮ್ ರೆಡಿನಾ? ಓಕೆ, ನಿಮ್ಗಳ ಕೈಗೆಲ್ಲ ನಾನೇನೋ ಕೊಟ್ಟಿದ್ದೀನಿ. ಏನದು ಗೊತ್ತಾಯ್ತಾ ಯಾರಿಗಾದ್ರೆ? ಹೌದಾ? ಎಸ್ ಆರ್ ನೋ? ಎಸ್ ಆ ನೋನಾ? ನೀನು ಅಭಿ ನೀನು? ಓಕೆ, ಈಗ ಗೇಮ್ ಆಡೋಣ. ನಾನು ಏನೋ ಒಂದು ಸ್ಟೇಟ್ಮೆಂಟ್ ಅಥವಾ ಏನೋ ಒಂದು ಕ್ವೆಶ್ಚನ್ ಕೇಳ್ತೀನಿ. ನಿಮಗೆ ಎಸ್ ಅನ್ಬೇಕು ಅನ್ಸಿದ್ರೆ ಎಸ್ ತೋರಿಸ್ಬೇಕು, ನೋ ಅನ್ಬೇಕು ಅನ್ಸಿದ್ರೆ ನೋ. ಎಕ್ಸಾಕ್ಟ್ಲಿ. ಓಕೆ, ರೆಡಿನಾ? ಓಕೆ, ಪ್ರಶ್ನೆ ಏನಂದ್ರೆ, ನೀವೀಗ ಎಲ್ಲೇ ಹೋದ್ರು ಮಾಸ್ಕ್ ಹಾಕಲ್ಲ. ಕನ್ಫ್ಯೂಸ್ ಆಗ್ತಾ ಇದ್ರು ಹುಡುಗರು. ಹುಡುಗಿರ್ ಕರೆಕ್ಟ್ ಆಗಿ ಇಟ್ಕೊಂಡ್ರು. ಯಾಕೆ ಫಸ್ಟ್ ಎಸ್ ಬಂತು ಅನೀಶ್? ಹಾಕ್ತೀನಿ. ಫೈನ್ ಕಟ್ಟು. ನೀನ್ ಕಳ್ಳ. ನೀನ್ ಫಸ್ಟ್ ಎಸ್ ತೋರ್ಸ್ಬಿಟ್ಟು ಆಮೇಲೆ ನೋಡ್ತೀನಿ. ಫೈನ್ ಕಟ್ರಿ ಇಬ್ರು ಈಗ ಮಾಸ್ಕ್ ಹಾಕಾರ. ನೆಕ್ಸ್ಟ್ ಕ್ವೆಶ್ಚನ್. ಇವತ್ತು ಬೆಳಗ್ಗೆ ತಿಂಡಿ ತಿಂದಿಲ್ಲ ಅಲ್ವಾ? ತಿಂದಿಲ್ವಾ ಸಾನಿಕಾ? ತಿಂದಿನಿ, ಅದಕ್ಕೆ ನೋ ತೋರಿಸ್ತಿರೋದು. ಆ ಕಡೆ ಎಷ್ಟು ತೋರಿಸ್ತಿದ್ದೀರಾ? ನೀನ್ ಒಂದ್ ತೋರ್ಸೋ, ನೀನು ಅನೀಶ್ ತಿಂದಿಲ್ವಾ? ಎಸ್ ನೋನಾ? ಎಸ್. ಹಂಗಿದ್ರೆ ತಿಂದಿದ್ಯಾ? ತಿಂದಿದ್ದೀನಿ. ತಿಂದಿಲ್ಲ ಅಲ್ವಾ? ನೋ. ಇದು ಟೀಚರ್ ನಾನು ಇಷ್ಟ ದಿನ ನೀವುಗಳು ಮನೇಲಿ ಇದ್ರಲ್ಲ, ನಿಮ್ಮ ಒಂದು IQ, ನಿಮ್ಮ ಒಂದು ಗ್ರಾಸ್ಪಿಂಗ್ ಪವರ್ ಎಲ್ಲ ಹೆಂಗಿದೆ ಅಂತ ಟೆಸ್ಟ್ ಮಾಡಕ್ಕಿಂತ ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವೆಲ್ಲ ಚುರುಕಾಗಿರೋ ಪುಟಾಣಿ ಪಟಾಕೀಸ್ ನೀವು. ನಿಮಗಿದೆಲ್ಲ ಯಾವ ಲೆಕ್ಕ? ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನೀಟಾಗಿ ಕೇಳಿಸ್ಕೋಬೇಕು, ಒಂದೇ ಉತ್ತರ ಕೊಡ್ಬೇಕು, ತಿರ್ಗ್ಸಂಗಿಲ್ಲ. ಓಕೆ? 10ರಲ್ಲಿ 10 ತೆಗೆದು ಹಾಕಿದ್ರೆ 10 ಉಳಿಯುತ್ತೆ. 10ರಲ್ಲಿ 10 ತೆಗೆದು, ಇದು ಮಧ್ಯದೆಲ್ಲ ಆಪ್ಷನ್ ಇಲ್ಲ. ನೋ, ಎಸ್ ಆರ್ ನೋ? ಎರಡರಲ್ಲೊಂದು. ಯಾಕೆಲ್ಲ ಹಿಂಗೆ? 10ರಲ್ಲಿ 10 ತೆಗೆದು ಹಾಕಿದ್ರೆ 10 ಉಳಿಯುತ್ತೆ. ಹೆಂಗೆ ಅದು ಹಂಸ? ಹೆಂಗೆ? ಇವಾಗ 10 ಚಾಕ್ಲೇಟ್ಸ್ ಇದ್ರೆ 10 ಚಾಕ್ಲೇಟ್ಸ್ ತೆಗಿತೀನಾ, ಮತ್ತೆ 10 ಚಾಕ್ಲೇಟ್ಸ್ ಆದ್ರೆ 10 ಉಳಿಯುತ್ತೆ. ನೀನ್ ಯಾಕೆ ನೋ ಅಂದೆ? ಕ್ಯಾಲ್ಕುಲೇಷನ್ ಆಡ್ ಮಾಡಿದ್ರು ಅಲ್ಲಿ ಎಷ್ಟು? 10ರಲ್ಲಿ 10 ತೆಗ್ದು ಹಾಕಿದ್ರೆ ಎಷ್ಟು ಉಳಿಯುತ್ತೆ? 0. ಎಷ್ಟು ಉಳಿಯುತ್ತೆ? 10. ಗೊತ್ತಾಯ್ತು ಅವನಿಗೆ ಲಾಸ್ಟಿಗೆ. ಆಮೇಲೆ 10ರಲ್ಲಿ 10 ತೆಗೆದು ಮತ್ತೆ 10 ಹಾಕಿದ್ರೆ 10 ಉಳಿಯುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. November 14 ಟೀಚರ್ಸ್ ಡೇ. ನವೆಂಬರ್ 14 ಟೀಚರ್ಸ್ ಡೇನಾ? ನೀನು ಫಸ್ಟ್ ಎಸ್ ತೋರಿಸ್ದೆ ನೀನು. ಹೋಗ್ಲಿ. ಓಕೆ,
ಮತ್ತೆ ಸೋತೆ. ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಾನು. ಓಕೆ ಓಕೆ ಸರಿ, ಈಗ ಎಸ್ ಆರ್ ನೋ ಆಯ್ತಲ್ವಾ? ಇನ್ನು ಲಾಸ್ಟ್ ಕ್ವೆಶ್ಚನ್ ಇದೆ, ಎಸ್ ಆರ್ ನೋ. ಇದಕ್ಕಾದ್ರೂ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕು. RCB ನೆಕ್ಸ್ಟ್ ಇಯರ್ ಕಪ್ ಗೆಲ್ಲುತ್ತೆ? ಎಸ್. ಯಾಕೋ ನೀನೇ ತಾನೇ ಅಂದೆ ಅವಾಗ್ಲೇ. ಈ ವರ್ಷ ಸೋತೋಗ್ಬಿಟ್ರಲ್ಲ ಅದಕ್ಕೆ ನೋ ಅನ್ಬಿಟ್ಟೆ ಅಷ್ಟೇ. ನೀನ್ ಸೂಪರ್ ಕಣ. ಕೊನೆಗೂ ಒಂದು ಪ್ರಶ್ನೆಗಾದ್ರೆ ಸರಿಯಾಗಿ ಉತ್ತರ ಕೊಟ್ಟೆ. ಓಕೆ ಸೂಪರ್. ಈಗ ಎಸ್ ಆರ್ ನೋ ರೌಂಡ್ ಮುಗೀತು. ಈಗ ನೆಕ್ಸ್ಟ್, ಈಗ ಹಂಸ, ನಿನಗೆ ಯಾವ ಸಾಂಗ್ ತುಂಬಾ ಇಷ್ಟ? ಪುನೀತ್ ಸರ್ದು ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ಏನು ಇಷ್ಟೊಂದು ಲೋ ಆಗಿ ಬರ್ತಾ ಇದೆ, ಜೋಶ ಗಾಡಿ. ಅತ್ಲಾಗೆ ಆ ಹುಡುಗಿ ಎತ್ಲಾಗೆ ಈ ಹುಡುಗಿ ಯಾವತ್ತು ಇರಬಾರ್ದು ರೀ. ಓಕೆ, ಆ ಸಾಂಗ್ ಯಾಕೆ ಇಷ್ಟ? ಅದು ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಓಕೆ ಸಾನಿಕಾ, ನಿನಗೆ ಯಾವ ಹಾಡು ತುಂಬಾ ಇಷ್ಟ? ಓಪನ್ ದ ಬಾಟಲ್ ಆಗೋಗಿದೆ, ನಿನ್ ಬಾಟಲ್ ಒಂದ್ಸತಿ ಓಪನ್ ಮಾಡಿಸಿದ್ಯಾ ಹಬ್ಬದ ದಿನಾನೇ? ಅದು ಬಿಟ್ಟು ಬೇರೆ ಏನಾದ್ರು ಹೇಳು. ನಂಗೆ ಯಾರೋ ನಾನು ಇಷ್ಟ. ಹೌದಾ? ಹಾಡು. ಯಾರೋ ನಾನು ಯಾರೋ ನೀನು, ನಂದು ನಿಂದು ಮುಂದೆ ಏನು. ಮುಂದೆ ಏನು? ಮುಂದೆ ಇನ್ನೊಂದು ಗೇಮು. ಇನ್ನೊಂದ್ ಗೇಮ್. ಓಕೆ ಅನೀಶ್, ನಿಂಗೆ ಯಾವ ಹಾಡು? ನಂಗೆ ಇನ್ನೊಂದು ನಾನು ಹೇಳ್ಬೇಕು, ನೀನ್ ಚೆನ್ನಾಗಿ ಹಾಡ್ತೀಯ ಅಂತ ನಂಗೆ ಎಲ್ಲರೂ ಹೇಳ್ತಾ ಇದ್ರು. ನಿನ್ಗೆ ಯಾವ ಹಾಡು ಇಷ್ಟನೋ ಪ್ಲೀಸ್ ಒಂದು ಹಾಡು ಹಾಡು. ನನ್ಗೆ ಬಾಸುಕಿ ವೈಭವ್ ಅವ್ರದ್ದು ಮುಂದಿನ ನಿಲ್ದಾಣದ್ದು ಇನ್ನೂನು ಬೇಕಾಗಿದೆ ಇಷ್ಟ. ಹಾಡು. ಇನ್ನೂನು ಬೇಕಾಗಿದೆ ಒಲವು, ಇನ್ನೂನು ಬೇಕಾಗಿದೆ, ಇನ್ನೂನು ಬೇಕಾಗಿದೆ ಒಲವು, ಇನ್ನೂನು ಬೇಕಾಗಿದೆ, ಸೋಕಿನಿನ್ನ ಮೌನ ತಂಗಾಳಿನು ಹಾಡಾಗಿದೆ, ಇನ್ನೂನು ಕೇಳೋದಿದೆ ನನಗೆ, ಇನ್ನೂನು ಹೇಳೋದಿದೆ. ನೈಸ್. ಛೋಟಾ ಚಾಂಪಿಯನ್, ನಿನ್ಗೆ ಯಾವ ಹಾಡು ಇಷ್ಟ? ಇವಾಗ ಮಹಾಭಾರತ ಅರಳ ಬರುತ್ತೆ ನೋಡಿ, ರಾಧಾಕೃಷ್ಣ ಬರುತ್ತೆ ನೋಡಿ, ಅದ್ರಲ್ಲಿ ರಾಧೆ 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 ಯಾರು ಅಂತ ಕೇಳಿ ಫಸ್ಟ್. ನಾನು ಅದನ್ನೇ ಕೇಳಕ್ ಬಂದೆ ಆಕ್ಚುಲಿ. ಯಾರು ರಾಧೆ? ಗೊತ್ತಿಲ್ಲ. ಮತ್ತೆ ಯಾಕೆ ನಿಂಗೆ ರಾಧಾಕೃಷ್ಣ ಅದು ಇಷ್ಟ ನಿಂಗೆ? ಸಾಂಗ್ ಅದು ಅಷ್ಟೇ. ಸಾಂಗ್ ಅದ ಅಷ್ಟೇ. ಸಾಂಗ್ ಆಡು ಹಂಗೆ ಒಂದ್ ಲೈನ್. ರಾಧಾ 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 ಕೃಷ್ಣ ಕೃಷ್ಣ ಕೃಷ್ಣ, ರಾಧೆ ರಾಧಾ 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 ಕೃಷ್ಣ ಕೃಷ್ಣ ಕೃಷ್ಣ. ಮಹಾಭಾರತದ್ದು ಇನ್ನೊಂದು ಸಾಂಗ್ ಇಷ್ಟ. ಹೇಳು. ಫುಲ್ ಹೇಳ್ತೀನಿ ನಾನೇ. ಅವನೊಬ್ನೇ ಹೇಳ್ತೇನೆ. ನಿಮ್ಮನ್ನೆಲ್ಲ ಯಾರು ಕೇಳಿದ್ದು? ಅವನಿಗೆ ಪಾಪ ಡಿಸ್ಟರ್ಬ್ ಆಗ್ತಾ ಇದೆ. ಹೇಳು, ಮಾಡು. ಶ್ರೀಕತೆ ಸಂಭ್ರಮವು ವಿಶ್ವದ ಕಲ್ಯಾಣವು, ಧರ್ಮ ಅಧರ್ಮ ಆದಿ ಅದಂತ ಸತ್ಯ ಅಸತ್ಯ ದೇಶ ಕಳಂಕ ಸ್ವಾರ್ಥದ ಪರಮಾರ್ಥದ ಕತೆ. ಚಿಲ್ಡ್ರನ್ಸ್ ಡೇ ಜೊತೆ ಫುಲ್ ಪಟ್ಪಟ ಅಂತ ನಡೀತಾ ಇದೆ. ನಮ್ಮ ಪಟಾಕಿಗಳು ಕೂಡ ಫುಲ್ ಜೋಶಲ್ಲಿದ್ದಾರೆ. ಸೊ ಈಗ ಅವ್ರ ಜೊತೆ ನೆಕ್ಸ್ಟ್ ರೌಂಡ್ ನ ಸ್ಟಾರ್ಟ್ ಮಾಡೋಣ. ರೆಡಿ? ಓಕೆ. ಈಗ ನೆಕ್ಸ್ಟ್ ರೌಂಡ್ ಏನಂದ್ರೆ, ನಾನು ಏನೋ ಒಂದು ಸಿಚುವೇಶನ್ ಕೊಡ್ತೀನಿ. ಆ ಸಿಚುವೇಶನ್ಗೆ ನೀವು ಹೇಗ್ ರಿಯಾಕ್ಟ್ ಮಾಡ್ತೀರಾ ಅಂತ ಬರೀ ಎಕ್ಸ್ಪ್ರೆಷನ್ ಮೂಲಕ ತೋರಿಸ್ಬೇಕು. ಓಕೆನಾ? ಮಾತಾಡಂಗಿಲ್ಲ, ಡೈಲಾಗ್ ಎಲ್ಲ ಹೊಡಿಯಂಗಿಲ್ಲ, ಬರೀ ಎಕ್ಸ್ಪ್ರೆಷನ್ಸ್ ಮೂಲಕ ತೋರಿಸ್ಬೇಕು. ಓಕೆ ರೆಡಿ? ಈಗ ಫಸ್ಟ್ ಸಾನಿಕಾ, ರೆಡಿನಾ? ರೆಡಿ. ನೀನು ಒಬ್ಳೆ ಎಲ್ಲೋ ನಡ್ಕೊಂಡು ಹೋಗ್ತಾ ಇರ್ತೀಯ, ಹಿಂದ್ಗಡೆಯಿಂದ ಹುಚ್ಚನಾಯಿ ಅಟ್ಟಿಸ್ಕೊಂಡ್ ಬರುತ್ತೆ. ಹಿಂಗೆ ಓಕೆ ಓಕೆ. ಅನೀಶ್ಗೆ ಈಗ ಆಯ್ತಾ, ನಿನ್ನ ಫೇವ್ರೆಟ್ ಸ್ವೀಟ್ ಏನೋ ಮಾಡಿರ್ತಾರೆ ಆಯ್ತಾ, ಆದ್ರೆ ಅದಕ್ಕೆ ಒಂದು ಮಣ ಉಪ್ಪು ಬಿದ್ಬಿಟ್ಟಿರುತ್ತೆ. ಅಯ್ಯೋ ಯಕ್ ಹಂಸಂಗೆ. ನೀನು ಮನೇಲಿ ಸುಳ್ಳು ಹೇಳ್ಬಿಟ್ಟು ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿರ್ತೀಯ, ಆದ್ರೆ ಮನೆಗೆ ವಾಪಸ್ ಬಂದ್ಮೇಲೆ ನಿಮ್ಮ ಮಮ್ಮಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಈಗ ಬಾಯಿಗೆ ಬಂದಂಗೆ ಫುಲ್ಲು ಬೈತಾ ಇದ್ದಾರೆ. ಎಕ್ಸ್ಪ್ರೆಷನ್ ಹೇಳೋಂಗಿಲ್ಲ, ಮಾತಾಡೋಂಗಿಲ್ಲ.
ಬೇಕಿತ್ತ ನನ್ಗಿದು ಯಾಕೆ ಅಯ್ಯೋ ಸುಮ್ನೆ ಹೋಗ್ಬಿಡೋಣ ರೂಮ್ಗೆ ಹೋಗೋಣ. ಹೌದಾ ಓಕೆ ನಿನ್ಗೆ ಅಯ್ಯೋ ನಾನು ಇನ್ನೂ ಸಿಚುವೇಶನ್ ಹೇಳಿಲ್ಲ ಇದೆಯಲ್ಲೋ. ಓಕೆ ಈಗ ನಿನ್ಗೆ ಸ್ಕೂಲಿಗೆ ನಾವು ನಾಳೆ ಬರ್ಬೇಕು ನೀನು ಅಂತ ಹೇಳಿರ್ತೀವಿ, ಆದ್ರೆ ಆಮೇಲೆ ಬೇಡ ಅಭಿಷೇಕ್ ಬರೋದು ಅಂತ ಕ್ಯಾನ್ಸಲ್ ಮಾಡ್ಬಿಡ್ತೀವಿ. ಅವಾಗ ಖುಷಿ ಪಡ್ತೀಯಾ? ಯಾಕೆ ಇಷ್ಟ ಇಲ್ವಾ? ಸ್ಕೂಲಿಗೆ ನಾಳೆ ಬರ್ಬೇಕು ನಿಂಗೆ ಪ್ರೋಗ್ರಾಮು ಅಂತ ಹೇಳಿರ್ತೀವಿ, ಆದ್ರೆ ಆಮೇಲೆ ಲಾಸ್ಟ್ ಅಲ್ಲಿ ನಿನ್ಗೆ ಬರ್ಬೇಡ ಅಭಿಷೇಕ್ ಬೇಡ, ಬರೀ ಹಂಸ ಅನೀಶು ಸಾನಿಕಾ ಸಾಕು ಅಂತ ಹೇಳ್ಬಿಡ್ತೀವಿ. ಅವಾಗ ಹೋಯ್ತಲ್ಲ ಗುರು, ಅಯ್ಯಯ್ಯೋ ಹೋಯ್ತಲ್ಲ, ಕಣ್ಣಲ್ಲೆಲ್ಲ ನೀರು ತುಂಬಿಸ್ಕೊಂಡಿರೋದು ಹೋಗೋದೇ ಇಲ್ಲ. ನೆಕ್ಸ್ಟ್ ಈಗ ಇನ್ನೊಂದೇನ್ ಗೊತ್ತಾ, ಎಕ್ಸ್ಪ್ರೆಷನ್ಸ್ ಅಂತೂ ಎಲ್ರು ಸೂಪರ್ ಆಗಿ ಕೊಡ್ತಿದ್ದೀರಾ, ಅದಂತೂ ಗೊತ್ತಾಗೋಯ್ತು. ನಂಗೆ ಚೆನ್ನಾಗ್ ಗೊತ್ತು ನೀವೆಲ್ಲ ಸೂಪರ್ ಆಗಿ ಮಾತಾಡ್ತೀರಾ ಅಂತಾನು ಗೊತ್ತು, ಯಾಕಂದ್ರೆ ಕನ್ನಡದ ಕಣ್ಮಣಿನಲ್ಲಿ ನಾವೆಲ್ಲ ನೋಡಿದೀವಿ. ಹಂಗೆ ನೀವು ಚೆನ್ನಾಗಿ ಕನ್ವಿನ್ಸು ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ರಿಯಲ್ ಲೈಫಲ್ಲಿ. ನೋಡೋಣ, ಈಗ ಒಂದು ಸಿಚುವೇಶನ್ ಕೊಡ್ತೀನಿ ಅನೀಶ್ ನಿನ್ಗೆ. ನೀನೀಗ ಶೂಟಿಂಗ್ ಇರುತ್ತೆ ನಿನ್ಗೆ, ನಾಳೆ ನಿಂಗೆ ಶೂಟಿಂಗ್ ಇದೆ, ಆದ್ರೆ ಸ್ಕೂಲ್ ನಡೀತಿದೆ, ತುಂಬಾ ಇಂಪಾರ್ಟೆಂಟ್ ಟೆಸ್ಟ್ ಇದೆ ಅಂತ ಟೀಚರ್ ಮುಂಚೆನೆ ಹೇಳ್ಬಿಟ್ಟಿದ್ದಾರೆ. ನೀನ್ ಈ ಕಡೆ ಶೂಟಿಂಗು ಬಿಡಕ್ಕಾಗಲ್ಲ, ಆದ್ರೆ ಹೋಗ್ಲೇಬೇಕು. ಈ ಸಿಚುವೇಶನ್ ಅಲ್ಲಿ ಹೆಂಗ್ ಕನ್ವಿನ್ಸ್ ಮಾಡ್ತೀಯ ನಿಮ್ ಮ್ಯಾಮ್ಗೆ ಸ್ಕೂಲಲ್ಲಿ? ಮ್ಯಾಮ್ ನಾಳೆ ಸ್ಕೂಲು ಇಂಪಾರ್ಟೆಂಟ್ ಇದೆ ಮ್ಯಾಮ್, ಆದ್ರೆ ಶೂಟಿಂಗ್ ಅಲ್ಲಿ ಅವ್ರು ತುಂಬಾ ಇಂಪಾರ್ಟೆಂಟ್ ಇದೆ, ನೀನೇ ಮೇನ್ ಲೀಡ್ ಇದೆಯಾ ಅಂತೆಲ್ಲ ಹೇಳಿದ್ದಾರೆ ಮ್ಯಾಮ್. ನಾನು ಹೋಗಿಲ್ಲ ಅಂದ್ರೆ ಶೂಟಿಂಗ್ ಕ್ಯಾನ್ಸಲ್ ಆಗುತ್ತೆ ಮ್ಯಾಮ್ ಅಲ್ಲಿ ಬರೋರಿಗೆ. ಆದ್ರೆ ತುಂಬಾ ಇಂಪಾರ್ಟೆಂಟ್ ಕಣೋ, ನೀನ್ ಈ ಟೆಸ್ಟ್ ಮಿಸ್ ಮಾಡ್ಕೊಂಡ್ರೆ ನಿನ್ಗೆ ಎಜುಕೇಶನ್ಗೆ ಡಿಸ್ಟರ್ಬ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಏನ್ ನೀನು ಹಿಂಗೆ ಹೇಳ್ತಿದ್ಯಾ? ಮ್ಯಾಮ್ ಟೆಸ್ಟ್ ಬೇಕಾದ್ರೆ ನಾನು ಪುನಃ ಬಂದು ಬರೀತೀನಿ ಮ್ಯಾಮ್, ಶೂಟಿಂಗ್ ಅವ್ರು ಪುನಃ ಮಾಡಲ್ವಂತೆ ಮ್ಯಾಮ್, ನಾಳೆ ಒಂದೇ ದಿನ ಅಂತ ಮ್ಯಾಮ್ ಮಾಡೋದು. ಅದಕ್ಕೆ ಅಲ್ಲಿಗೆ ನಿನಗೆ ಶೂಟಿಂಗೇ ಇಂಪಾರ್ಟೆಂಟ್ ಆಗೋಯ್ತಾ ಎಜುಕೇಶನ್ಗಿಂತ? ಬೇಕಾದ್ರೆ ನಾಳೆ ಬರೆಯೋ ಟೆಸ್ಟ್ ಇವತ್ತೇ ಕೊಟ್ಬಿಡಿ ಮ್ಯಾಮ್. ಹೌದಾ, ಬಿಡು, ಹೆಂಗೋ ಏನೋ ಎಂದು ಹೇಳಿ ಐಸ್ ಇಡ್ತೀಯಾ. ಓಕೆ, ಈಗ ಸಾನಿಕಂಗೆ ನೀನು ಮನೇಲಿ ಏನೋ ಎಲ್ಲ ಹೋಗ್ಬೇಕು, ನೀನೀಗ ಫ್ರೆಂಡ್ಸ್ ಜೊತೆ ಸ್ಕೂಲ್ ಟ್ರಿಪ್ ಹೋಗ್ಬೇಕು, ಓಕೆನಾ? ಕೊರೋನಾ ಎಲ್ಲ ಏನೂ ಇಲ್ಲ ಅನ್ಕೋ, ಕೊರೋನಾ ಎಲ್ಲ ಹೋಗ್ಬಿಟ್ಟಿದೆ, ಸ್ಕೂಲ್ ಟ್ರಿಪ್ ಹೋಗ್ಬೇಕು. ಮನೆಯಲ್ಲಿ ಅಪ್ಪ ಅಮ್ಮ ಮಾತ್ರ ಬೇಡವೇ ಬೇಡ ಅಂತ ಹೇಳ್ತಾ ಇದಾರೆ. ನೀನ್ ಅದನ್ನ ಹೆಂಗೆ ಅಪ್ಪ ಅಮ್ಮಂಗ್ ಕನ್ವಿನ್ಸ್ ಮಾಡ್ತೀಯಾ? ನಾನು ಅಮ್ಮನ್ ಕನ್ವಿನ್ಸ್ ಮಾಡ್ತಾ ಹೇಳ್ತೀನಿ, ಅಪ್ಪ ಓಕೆ ಅಂತಾರೆ ಅದಕ್ಕೆ. ಹೌದಾ? ಓಕೆ ಸರಿ. ಅಮ್ಮ ನೀವು ತುಂಬಾ ಚೆನ್ನಾಗಿ ಸ್ವೀಟ್ ಮಾಡಿದೀರಾ ಅಮ್ಮ, ತುಂಬಾ ಟೇಸ್ಟ್ ಆಗಿದೆ ಅಮ್ಮ, ಪ್ಲೀಸ್. ಏನಕ್ಕೆ ಇಷ್ಟೊಂದು ಐಸ್ ಇಡ್ತಾ ಇದ್ಯಾ? ಏನೋ ಮ್ಯಾಟ್ರ್ ಇದೆ. ಏನಿಲ್ಲ ತುಂಬಾ ಅಮ್ಮ, ಪ್ಲೀಸ್ ಪ್ಲೀಸ್ ನಾಳೆ ಫ್ರೆಂಡ್ಸ್ ಅದು ಸ್ಕೂಲ್ ಟ್ರಿಪ್ ಇದೆ ಅಮ್ಮ, ಎಲ್ಲರೂ ಹೋಗ್ತೀರ, ಎಲ್ಲರೂ ಅಪ್ಪ ಅಮ್ಮನೂ. ಏನ್ ಬೇಕಾಗಿಲ್ಲ, ನಾನೇ ಕರ್ಕೊಂಡು ಹೋಗ್ತೀನಿ ನಿನ್ನ. ಅಮ್ಮ ಇಲ್ಲಮ್ಮ, ನೀವು ಕರ್ಕೊಂಡ್ರೆ ನೀವು ತುಂಬಾ ಬೋರಿಂಗ್ ಪಾರ್ಟಿ, ನನ್ನ ಫ್ರೆಂಡ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಪಾರ್ಟಿ, ಪ್ಲೀಸ್ ಅಮ್ಮ ಪ್ಲೀಸ್. ಅಮ್ಮ ಬೋರಿಂಗ್ ಪಾರ್ಟಿ, ಫ್ರೆಂಡ್ಸ್ ಇಂಟ್ರೆಸ್ಟಿಂಗ್ ಪಾರ್ಟಿ, ಮನೆಗೆ ಹೋದ್ಮೇಲೆ ಇದೆ ನಿನ್ಗೆ ಪಾರ್ಟಿ ಜೋರಾಗಿ. ಓಕೆ, ಈಗ ನೆಕ್ಸ್ಟ್ ಏನಂದ್ರೆ, ನಿಮಿಷ, ಇದು ತುಂಬಾ ಮೋಸ ಆಯ್ತು. ಏನ್ ಮೋಸ? ಚಿಲ್ಡ್ರನ್ಸ್ ಡೇ, ಇದು ನಮ್ ದಿನ, ನೀವು ಬರೀ ಪ್ರಶ್ನೆ ಕೇಳ್ತಿದ್ರೆ ಏನಿದು ಕತೆ? ನಾವು ಕೇಳ್ತೀವಿ ಈಗ, ನೀವು ರೆಡಿ ಆಗ್ಬೇಕೀಗ. ಅಲ್ಲ, ನೀವು ಏನ್ ಪ್ರಶ್ನೆ ಕೇಳ್ತೀರಾ ಅಂತಾನೆ ಮುಂಚೆನೆ ಹೇಳ್ಬಿಡಿ, ನಾನು ಸ್ವಲ್ಪ ಪ್ರಿಪೇರ್ ಆಗ್ಬಿಡ್ತೀನಿ. ಅದಂತೂ ಆಗಲ್ಲ. ಇವಾಗ ನೀವು ನಮಗೆ ಆಟ ಆಡ್ಬೇಕಾದ್ರೆ ಕ್ವಶನ್ ಹೇಳಿದ್ರಾ ಹೇಳಿದ್ರೆ ನಾವು ಕ್ವಶನ್ ಹೇಳ್ತಿದ್ವಿ. ಇವಾಗ ಆಯ್ತು ಊಫಿಯೋ, ಸ್ವಲ್ಪ ಈಸಿಯಾಗಿ ಕೇಳಿ. ಓಕೆ, ಕೇಳಿ, ಏನ್ ಕೇಳ್ತೀರಾ? ನಾನು ಕೇಳ ಫಸ್ಟ್? ಓಕೆ. ಈಗ ಮ್ಯಾಮ್, ನಿಮ್ಗೂ ಏನೋ ಆಸೆ ಇರುತ್ತೆ ಅಲ್ವಾ? ಈಗ ನೀವು ಆಸೆ ಈಡೇರ್ಬೇಕು ಅಂದ್ರೆ ದೇವ್ರ ಹತ್ರ ಹೋಗ್ಬಿಟ್ಟು ಹರಕೆ ಹೊತ್ಕೋತೀರಾ. ಏನಂತ ಹರಕೆ ಹೊತ್ಕೋತೀರಾ? ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನನ್ಗೇನೋ ಒಂದು ಸಿಗ್ಬೇಕೇನೋ ಒಂದು ಚಾಕ್ಲೇಟ್ ಅಂತ ಇಟ್ಕೊಳ್ಳೋಣಪ್ಪ. ಚಾಕ್ಲೇಟ್ ಬೇಕು ನಿಮ್ಗೆ? ಚಾಕ್ಲೇಟ್ಗೆಲ್ಲ ಹರಕೆ ಬೇರೆ. ಸರಿ, ಚಾಕ್ಲೇಟ್ ಅಂತಾನೆ ಇಟ್ಕೊಳ್ಳಿ. ಹೇಳಿ, ಈಗ ಚಾಕ್ಲೇಟ್ ಈಗ ನಂಗೆ ಕೊಡ್ಸಿದ್ರೆ, ನಂಗೆ ಚಾಕ್ಲೇಟ್ ನಿಂಗೆ ಕೊಟ್ರೆ ನಾನು ನಿಂಗೆ ಏನೋ ಮಾಡಿಸ್ತೀನಿ ಅಂತ ಏನಂತ ಹರಕೆ ಹೊತ್ಕೋತೀರಾ? ಹೋಗ್ಬಿಟ್ಟು ನನಗೆ ಗಣೇಶ ತುಂಬಾ ಇಷ್ಟ, ಹೋಗ್ಬಿಟ್ಟು ಗಣೇಶ ಪ್ಲೀಸ್ ನನಗೆ ಈ ಚಾಕ್ಲೇಟ್ ಸಿಕ್ಕರೆ ನಿನಗೆ 21 ಬಸ್ಕಿ ಹೊಡಿತೀನಿ, ಬೆಣ್ಣೆ ಅಲಂಕಾರ ಮಾಡಿಸ್ತೀನಿ, ಆಮೇಲೆ ಗರ್ಕೆ ಕೊಡ್ತೀನಿ ಅಂತ. ಈಗ ಬೆಣ್ಣೆ ಅಲಂಕಾರ ಅಂದ್ರಿ ಅಲ್ವಾ, ಈಗ ಆತರ ಎಲ್ಲ ಹರಕೆ ಹೊತ್ಕೋತಿದ್ರಿ. ಆದ್ರೆ ನಾನೇನೋ ಹೇಳ್ಬೇಕು, ನೀವಿನ್ನು ಅಪ್ಡೇಟೇ ಆಗಿಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ಇವಾಗ ಕೊರೋನಾ ಟೈಮು ಅಲ್ವಾ, ನೀವೇನಂತ ಹರಕೆ ಹೊತ್ಕೋಬೇಕು ಗೊತ್ತಾ? ನೀನು ನಂಗೆ ಚಾಕ್ಲೇಟ್ ಕೊಡ್ಸಿದ್ರೆ ನಾನು ನಿನ್ಗೆ ಸ್ಯಾನಿಟೈಸರ್ ಅಭಿಷೇಕ ಮಾಡಿಸ್ತೀನಿ, ರೇಷ್ಮೆ ಮಾಸ್ಕ್ ಹಾಕಿಸ್ತೀನಿ ಅಂತ ಹರಕೆ ಹೊತ್ಕೋಬೇಕು. ಗಣೇಶ ಅಪ್ಡೇಟ್ ಆಗ್ಬೇಕಾಗಿರೋದು. ಕರೆಕ್ಟ್, ಎಕ್ಸಾಕ್ಟ್ಲಿ, ಸೂಪರ್. ನಾನು ನೆಕ್ಸ್ಟ್ ಟೈಮ್ ಹರಕೆ ಹೊತ್ಕೊಳ್ಳೋತ್ತಿಗೆ ದೇವ್ರ ಹತ್ರ ಹಿಂಗೆ ಕೇಳ್ಕೊಂತೀನಿ. ನೆಕ್ಸ್ಟ್, ಇವಾಗ ನಮಗ್ ಚಿಲ್ಡ್ರನ್ಸ್ ಡೇ ಎಲ್ಲ ಕ್ವೆಶನ್ಸ್ ಎಲ್ಲ ಕೇಳ್ತಿದ್ದೀರಲ್ಲ, ನೀವ್ ನಮ್ಗೆಲ್ಲ ಲಡ್ಡು ಚಾಕ್ಲೇಟ್ಸ್ ಎಲ್ಲ ಕೊಡ್ತಾರೆ ಸ್ಕೂಲಲ್ಲಿ, ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ, ಕಲರ್ ಡ್ರೆಸ್ ಹಾಕೊಂಡ್ ಹೋಗ್ತೀವಿ. ನೀವು ಚಿಲ್ಡ್ರನ್ಸ್ ಡೇ ಸಣ್ಣೋರಿದ್ದಾಗ
ಹೆಂಗ್ ಸೆಲೆಬ್ರೇಟ್ ಮಾಡ್ತಿದ್ರಿ? ನಮ್ದು ಹಿಂಗೆ ಇದ್ದಿದ್ದು. ನಾನು ಕಾಲ ಎಲ್ಲ ಸೊ ನಾನು ಸ್ಕೂಲಲ್ಲಿ ಇದ್ದಾಗ್ಲೂ ನಮ್ಗೆ ಏನು ಖುಷಿ ಅಂದರೆ ಪ್ರತಿದಿನ ಯೂನಿಫಾರ್ಮ್ ಹಾಕಿ 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 November 14th ಯಾವತ್ತು ಬರುತ್ತೋ ಅಂತ ಕಾಯ್ತಿರ್ತಿದ್ವಿ. ಯಾಕಂದ್ರೆ ನಮಗೆ ಆಪ್ಷನ್ ಇದ್ದಿದ್ದು ನಮ್ಮ ಬರ್ತ್ಡೇಸು ಮತ್ತೆ ಚಿಲ್ಡ್ರನ್ಸ್ ಡೇ 2 ದಿನ ಕಲರ್ ಡ್ರೆಸ್ ಬರ್ತಿತ್ತಾ ಸ್ಕೂಲ್ ಡೇಸ್ ಟೈಮಲ್ಲಿ? ನಂದು ಕರ್ಮಕ್ಕೆ ನಂದು ಏನು ದಸರಾ ರಾಜ್ಯದಲ್ಲಿ ಬರ್ತಿತ್ತು. ಸೊ ಅದಂತೂ ಮಿಸ್ ಆಗ್ತಿತ್ತು. ಹೌದಾ ಬಿಡ ಹೋಗ್ಲಿ. ಸಿಕ್ಕಿದೆ 2 ಆಪ್ಷನ್. ಸೊ November 14th ಅಂದ್ರೆ ಎಲ್ಲ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಅದೊಂದ್ ದಿನಕ್ಕೋಸ್ಕರ ಎಷ್ಟೋ ದಿನದಿಂದ ಎಲ್ಲ ಪ್ಲಾನ್ ಮಾಡ್ಕೊಂಡು, ಈಗ ನೀವೆಲ್ಲ ಹೆಂಗೆ ಕಲರ್ಫುಲ್ ಆಗಿ ಬಂದಿದ್ರು ನಾವು ಹಂಗೆ ಫ್ರೆಂಡ್ಸ್ ಎಲ್ಲ ಒಂದೇ ತರ ಬಟ್ಟೆ ಹಾಕೊಂತಿದ್ದೆ. ಆತರ ಎಲ್ಲ ಇಲ್ಲ, ಒಬ್ರಿಗೊಬ್ರು ಹೇಳ್ತಾನೆ ಇರ್ಲಿಲ್ಲ ನಾವ್ ಏನ್ ಹಾಕೋತೀವಿ ಅಂತ. ನಾಳೆ ನಿಮ್ಗೆ ಹೇಳಿದ್ವಲ್ಲ ಏನ್ ಕ್ವಶನ್ ಹೇಳ್ತೀವಿ. ರಿಸ್ಟ್ರಿಕ್ಷನ್ಸ್ ಇತ್ತಾ? ರೆಸ್ಟ್ರಿಕ್ಷನ್ಸ್ ಅಂತ ಅವತ್ತಿನ ದಿನ ಏನು ರೆಸ್ಟ್ರಿಕ್ಷನ್ಸ್ ಇರ್ತಿರ್ಲಿಲ್ಲ ನಮಗೆ. ಫುಲ್ ಫ್ರೀಡಮ್ ಇರೋದು, ಏನ್ ಹಾಕೋಬೇಕು. ಆದ್ರೆ ಒಂದು ನಾವು ಹೈಸ್ಕೂಲ್ ಬರೋತ್ತಿಗೆ ಅದನ್ನು ನಿಲ್ಸ್ಬಿಟ್ಟಿದ್ರು, ನೋ ಮೋರ್ ಚಿಲ್ಡ್ರನ್ಸ್ ಡೇ, ಕಲರ್ ಡ್ರೆಸ್ ಎಲ್ಲ ಅಂತ. ತಿನ್ನಕ್ಕೆ ನಮ್ಗೆ ಚಾಕ್ಲೇಟ್ಸ್ ಕೊಡ್ತಿದ್ರು, ಆಮೇಲೆ ಇದು ಕೇಕ್ ಕೊಡ್ತಾ ಇದ್ರು ಅವತ್ತಿನ ದಿನ ಸ್ಪೆಷಲ್ ಆಗಿ. ಕೇಕ್ ಕೊಡ್ತಿದ್ರು ನಮ್ ಸ್ಕೂಲಲ್ಲಿ. ಸೊ ಇದೆಲ್ಲ ಇರ್ತಿತ್ತು. ಆಮೇಲೆ ಅವತ್ತಿನ ದಿನ ಕ್ಲಾಸ್ ಇಲ್ಲ, ಹೋಮ್ ವರ್ಕ್ ಇಲ್ಲ, ಕ್ಲಾಸ್ ವರ್ಕ್ ಇಲ್ಲ, ಕ್ಲಾಸ್ ಒಳಗೆ ಮಜಾ ಮಾಡ್ಕೊಂಡು ಹಾಡು ಹಾಡ್ಕೊಂಡು ಎಲ್ಲ ಹಿಂಗೆ ಮಾತಾಡ್ಕೊಂಡು ಕೂತಿದ್ವಿ ನಾವು. ನಿಮ್ಗೂ ನಮಗೂ ಡಿಫ್ರೆನ್ಸ್ ಅಲ್ವಾ? ಈಗ ನಮ್ಮ ಹತ್ರ ಬುಕ್ಸ್, ಯೂಟ್ಯೂಬ್ ಬುಕ್ಸ್ ಅಪ್ಡೇಟ್ ಆಗಿದೆ. ಅಪ್ಡೇಟು ಏನ್ ಮಾಡೋಣ? ಓಕೆ, ಇವಾಗ ನಾನು ಕೇಳ್ತೀನಿ. ಏನ್ ಕೇಳು ಕೇಳು. ಇವಾಗ ಈ ಸ್ಕೂಲು ಹೆಂಗೆ ಡೆಕೋರೇಷನ್, ಇದು ಕ್ಲಾಸು ಹೆಂಗೆ ಡೆಕೋರೇಷನ್ ಆಯ್ತು? ನೀವೊಬ್ರೇ ಡೆಕೋರೇಷನ್ ಮಾಡಿದ್ರ ಜೊತೆಗೆ ಯಾರನ್ನಾದ್ರೂ ಕರ್ಕೊಂಡ್ ಮಾಡಿದ್ರ? ಏನ್ ಗೊತ್ತಾ, ನಮ್ ಪುಟಾಣಿ ಪಟಾಕೀಸ್ ಎಲ್ಲ ಬರ್ತಾರೆ ಅನ್ಬಿಟ್ಟು ನಾನು ಒಬ್ಳೆ ಮಾಡಕ್ ಆಗುತ್ತಾ ಇಷ್ಟೆಲ್ಲ, ಅದಕ್ಕೆ ಎಲ್ರು ಸೇರ್ಕೊಂಡು ಮಾಡಿರೋದು. ನೋಡು, ನಿಂಗೆ ಇಷ್ಟ ಆಗ್ಲಿ ಅಂತಾನೆ ನೋಡು ಎಷ್ಟೆಲ್ಲ ಮಾಡಿ. ಇಷ್ಟ ಆಯ್ತಾ ನಿಮ್ಗೆ? ಇಷ್ಟ ಆಯ್ತು. ನಾನ್ ನಿಮ್ಗೊಂದು ಸಿಚುವೇಶನ್ ಕೊಡ್ತೀನಿ. ಏನು ಅಂದ್ರೆ ಇವಾಗ ನೀವು ನಮ್ಮ ಏಜು, ನಾವ್ ನಿಮ್ಮ ಏಜು. ಏನ್ ಗೊತ್ತಾ, ನಿಮ್ಗೆ ಇವಾಗ ಸ್ಕೂಲ್ ಹೋಗಕ್ ಇಷ್ಟ ಇಲ್ಲ, ಹೊಟ್ಟೆ ನೋವು ಏನೂ ಇಲ್ಲ ನಿಮ್ಗೆ, ಯು ಆರ್ ಪರ್ಫೆಕ್ಟ್, ಆರಾಮಾಗಿದ್ದೀರಾ ನೀವು. ಮನೇಲಿ ಇವತ್ತು ಸ್ಕೂಲ್ಗೆ ಹೋಗಕ್ ಇಷ್ಟ ಇಲ್ಲ, ಸ್ಕೂಲ್ಗೆ ಹೋಗಕ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಬೈತಾರೆ. ನೀವ್ ಹೆಂಗ್ ಕನ್ವಿನ್ಸ್ ಮಾಡ್ತಾರೆ ನಿಮ್ಮ ಅಪ್ಪ ಅಮ್ಮ ನೀವು ಸ್ಕೂಲ್ಗೆ ಹೋಗಲ್ಲ ಅಂತ? ಅಮ್ಮ ಪ್ಲೀಸ್ ಅಮ್ಮ, ಇವತ್ತು ಒಂದಿನ ಪ್ರತಿದಿನ ಹೋಗ್ತಾನೆ ಇರ್ತೀನಲ್ಲಮ್ಮ, ಇವತ್ತು ಒಂದಿನ ಸಿಕ್ಕಾಪಟ್ಟೆ ಹೊಟ್ಟೆ ನೋವ್ತಾ ಇದೆ, ಹಿಂಸೆ ಆಗ್ತಾ ಇದೆ. ಅಲ್ಲಿ ಕ್ಲಾಸಿಗೆ ಹೋದ್ರೂ ಪಾಠ ಕೇಳಿಸ್ಕೊಳಕ್ ಆಗುತ್ತಾ? ಅದ್ರ ಬದಲು ಒಂದಿನ ನೀಟಾಗಿ ರೆಸ್ಟ್ ಮಾಡ್ಬಿಟ್ರೆ ನಾಡಿದಿಂದ ಹೋಗ್ಬೋದಲ್ವಾ? ನಾಳೆನೆ ಹೋಗ್ಬೋದಲ್ವಾ? ಅಲ್ಲ, ನಾಳೆ ಅದೇ ಹೋಗ್ಬಿಟ್ರೆ ಸ್ಕೂಲ್ಗೆ ಅಲ್ಲೂ ಪಾಠ ಕೇಳಕ್ ಆಗಲ್ಲಮ್ಮ, ಹೊಟ್ಟೆ ನೋವು, ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ ನನ್ಗೆ. ಆತರ ರಜಾ ಇರುತ್ತೆ, ದಿನಾಲು ಹೋಗ್ತಿರ್ತೀನಿ ಅಂತ ಹೇಳ್ತೀರಾ? ಏನೋ ಈ ಐಡಿಯಾ ಹಿಂಗೆಲ್ಲ ಹೇಳಿದ್ರೆ ಗೊತ್ತಾಗತ್ತೆ ಅವರಿಗೆ ಡವ್ ಮಾಡ್ತಿದ್ದಾಳೆ ಅಂತ. ಹಂಗೆ ಹೇಳಲ್ಲ, ಅದೇ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಸುಮ್ಮನೆ ಅಲ್ಲೋಗ್ಬಿಟ್ಟು ಅರ್ಧಂಬರ್ಧ ಎಲ್ಲ ಕೇಳಿಸ್ಕೊಳಂಗ. ಅದ್ರ ಬದಲು ಇವತ್ತು ನೀಟಾಗಿ ರೆಸ್ಟ್ ಮಾಡ್ಬಿಟ್ಟು ನಾಳೆಯಿಂದ ಹೋಗ್ತೀನಮ್ಮ ಪ್ಲೀಸ್. ಸ್ವಲ್ಪ ಹಂಗೆಲ್ಲ ಒಂಚೂರು ಎಲ್ಲ ಹಾಕೊಂಡು ಒಪ್ಸೋದು ಹಂಗೋ ಹಿಂಗು. ನಮ್ಮ ಪಬ್ಲಿಕ್ ಮ್ಯೂಸಿಕ್ ಸ್ಕೂಲಿಗೆ ಬಂದು ಹೇಗನ್ಸ್ತು? ನಂಗೆ ಫಸ್ಟ್ ಆಫ್ ಆಲ್ ಸ್ಕೂಲ್ ಫೀಲಿಂಗ್ ಬಂತು. ನೀವು ತುಂಬಾ ಚೆನ್ನಾಗಿ ಆಂಕರಿಂಗ್ ಮಾಡಿದ್ರಿ, ನಮ್ಗೆ ಟೀಚರ್ ತರಾನೇ ಫೀಲ್ ಕೊಟ್ರಿ. ಥ್ಯಾಂಕ್ ಯು. ಅಂಡ್ ನಂಗಂತೂ ತುಂಬಾ ಖುಷಿ ಆಯ್ತು, ಸೆಟ್ ನೋಡಿ ಮತ್ತೆ ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಂಸ, ನಿಂಗೆ ಹೇಗನ್ಸ್ತು? ಎಷ್ಟೊಂದ್ ದಿನ ಆದ್ಮೇಲೆ ಬಂದಿದ್ದು, ಸ್ಕೂಲ್ ಫೀಲ್ ಎಲ್ಲ ಇತ್ತು, ಇನ್ನೊಂದ್ ಸ್ವಲ್ಪ ಇರ್ಬೇಕನ್ಸ್ತಿದೆ, ಏನ್ ಮಾಡೋದು, ಹೋಗ್ಲೇಬೇಕಲ್ಲ. ಸೊ ತುಂಬಾನೇ ಮಜಾ ಮಾಡಿದ್ವಿ ಎಲ್ಲ. ಸ್ಕೂಲಿಗೆ ಬಂದ್ಮೇಲೆ ಮತ್ತೆ ಅದೇ ಆಟಗಳು ಎಲ್ಲ, ನೀವು ಟೀಚರ್ ತರ ಬಂದಿದ್ರಿ, ಎಲ್ಲ ಅದೇ ಸೇಮ್ ಸ್ಕೂಲ್ ಫೀಲಿಂಗೇ ಇತ್ತು. ಓಕೆ, ಅನೀಶ್ ನೀನು? ನನ್ಗಂತೂ 7-8 ತಿಂಗಳಾದ್ಮೇಲೆ ಸ್ಕೂಲಿಗೆ ಬಂದಂಗೆ ಆಯ್ತು. ನಂಗೆ ಫುಲ್ ಟೋಟಲ್ ಸ್ಕೂಲ್ ಫೀಲಿಂಗ್ ಇತ್ತು, ಸ್ಕೂಲ್ ಎನ್ವೈರನ್ಮೆಂಟ್ ಇದ್ರು. ನೀವು ಟೀಚರ್ ತರ ಸಖತ್ತಾಗಿ ನೀವು ಆಂಕರ್ ಮಾಡಿದ್ರಿ, ಅಂಡ್ ನಾವುಗಳು ಎಲ್ಲರೂ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಸೊ ಥ್ಯಾಂಕ್ ಯು, ತುಂಬಾ ಚೆನ್ನಾಗಿತ್ತು. ಚೋಟಾ ಪಟಾಕಿ, ನಿಂಗೆ ಹೆಂಗ ಅನ್ಸ್ತು? ಈ ಡೆಕೋರೇಷನ್ ಎಲ್ಲ ನೋಡಿ ತುಂಬಾ, ನೀನ್ ಡೆಕೋರೇಷನ್ ಇಂದನೇ ಬಿದ್ದಿದ್ಯಾ ಅಲ್ವಾ ನಿಮ್ಗೆ? ಹೇಳು ಹೇಳು. ಡೆಕೋರೇಷನ್ ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಆಂಕರಿಂಗ್ ಮಾಡಿದ್ದೆಲ್ಲ ತುಂಬಾ ಖುಷಿ ಆಯ್ತು ನನಗೆ. ಅವ್ರು ಹೇಳಿದ್ರು ಅಂತ ನೀನು ಹಿಂಗೆ ಸೇರ್ಸ್ಬಿಡೋದು. ಆಯ್ತು, ಆಮೇಲೆ ಆಟ ಎಲ್ಲ ಮಾಡಿದ್ವಿ, ಮಾತಾಡಿ ಎಲ್ಲ ಚೆನ್ನಾಗಿ ಆಟ ಆಡಿದ್ವಿ. ಚೆನ್ನಾಗಿತ್ತಾ? ಖುಷಿ ಆಯ್ತಾ ನಿಮ್ಗೆಲ್ಲರಿಗೂ? ಓಕೆ, ಸೂಪರ್. ಥ್ಯಾಂಕ್ ಯು ಸೋ ಮಚ್. ನೀವುಗಳು ಇಷ್ಟೊತ್ತು ನಮ್ ಜೊತೆ ಬಂದು ನನ್ ಜೊತೆ ಈ ನಮ್ಮ ಪುಟಾಣಿ ಪಟಾಕೀಸಾಗಿ ನಿಜವಾಗ್ಲೂ ಪಟಾಕಿ ತರಾನೇ ಇದ್ರಿ ನೀವೆಲ್ರು. ಅಂಡ್ ಎಸ್, ಈ ದೀಪಾವಳಿ ಪಟಾಕಿ ಇರಲ್ಲ, ಸೊ ಪಟಾಕಿ ಹೊಡಿಬೇಡಿ ಅಂತ ಹೇಳಕ್ಕೂ ಇಲ್ಲ. ಸೊ ಸೇಫ್ ಆಗಿ ನಿಮ್ ಮನೆಗಳಲ್ಲಿ ದೀಪಾವಳಿನ ಆಚರಿಸಿ. ಅಂಡ್ ಕೊರೋನಾ ಇದೆ, ಸೊ ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲ ಮೇಂಟೈನ್ ಮಾಡಿಕೊಂಡು. ಥ್ಯಾಂಕ್ ಯು ಸೋ ಮಚ್ ಈ ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಮತ್ತೆ ದೀಪಾವಳಿ ಸ್ಪೆಷಲ್ಗೆ ನಮ್ಮ ಜೊತೆ ಬಂದಿದ್ದಕ್ಕೆ. ಅಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು. ಎಸ್, ಇಷ್ಟೊತ್ತು ನಮ್ಮ ಪುಟಾಣಿ ಪಟಾಕೀಸ್ ನಮ್ಮ ಜೊತೆ ಇದ್ರು. ಹೋಪ್ ನಿಮ್ಮೆಲ್ರಿಗೂ ಈ ಶೋ ಇಷ್ಟ ಆಯ್ತು ಅಂತ ಅನ್ಕೋತಾ, ದಿಸ್ ಇಸ್ ವಿಜಯ್ ನವ್ಯ ಸೈನಿಂಗ್ ಆಫ್. ಟೇಕ್ ಕೇರ್, ಬೈ.